ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕ್ರಿಸ್ತ ವಿರೋಧಿ ಬರುತ್ತಾನ, ಅಂತ್ಯ ದಿನಗಳು ಬರುತ್ತಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕೆಂಬುದಾಗಿ ವಾಕ್ಯದ ಮೂಲಕ ತಿಳ್ಕೊಳ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕ್ರಿಸ್ತ ವಿರೋಧಿ ಬರುತ್ತಾನ, ಅಂತ್ಯ ದಿನಗಳು ಬರುತ್ತಾ, ಈ ಒಂದು ಅಂಶವನ್ನು ಯಾಕೆ ಮಾತನಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ? ಕ್ರೈಸ್ತ ಸಮಾಜದಲ್ಲಿ ಬೋಧನೆಗಳು ಅನೇಕ ರೀತಿಯಲ್ಲಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಸತ್ಯವೇದ ಗ್ರಂಥವನ್ನು ಅರ್ಥ ಮಾಡಿಕೊಳ್ಬೇಕು. ಅನೇಕ ಬೋಧನೆಗಳು ಇರುವುದರಿಂದ ಯಾವುದು ಸತ್ಯ ಯಾವುದು ಅಸತ್ಯ ತಿಳಿಯದ ಸ್ಥಿತಿಯಲ್ಲಿ ಕ್ರೈಸ್ತ ಸಮಾಜ ಇದೆ. ಹೊರಗಿನ ಸಮಾಜ, ಅನ್ಯರ ಸಮಾಜ, ದೇವರನ್ನು ತಿಳ್ಕೊಳ್ಳದೆ, ದೇವರ ಬಗ್ಗೆ ಯೋಚನೆ ಮಾಡದೆ, ಲೋಕವನ್ನು ಕುರಿತು ಯೋಚನೆ ಮಾಡಿಕೊಂಡು ಲೋಕದ ಆಶೆಗಳಿಗೆ ಒಳಬಿದ್ದು ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸತ್ಯವೇದ ಗ್ರಂಥವನ್ನು ಕೈಯಲ್ಲಿ ಹಿಡಿದಿರುವಂಥ ಕ್ರೈಸ್ತರು ಯೇಸು ಕ್ರಿಸ್ತರನ್ನು ತಿಳಿದುಕೊಳ್ಬೇಕು, ತಂದೆಯಾದ ದೇವರನ್ನು ತಿಳಿದುಕೊಳ್ಬೇಕು, ಪವಿತ್ರ ಆತ್ಮರನ್ನು ತಿಳಿದುಕೊಳ್ಬೇಕು. ತಿಳಿದುಕೊಳ್ಬೇಕಾದ್ರೆ ಸತ್ಯವೇದ ಗ್ರಂಥವನ್ನು ಓದಬೇಕು, ಹಗಲು ರಾತ್ರಿ ಧ್ಯಾನಿಸಬೇಕು ಅಂತ ಹೇಳ್ತಾರೆ. ನೀವು ಕೆಲಸ ಮಾಡಿ ಧ್ಯಾನಿಸ್ತೀರೋ ಅಥವಾ ಯಾವಾಗಲೂ ಧ್ಯಾನದಲ್ಲಿರ್ತೀರೋ ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿತ್ತು. ದೇವರು ಮಾತ್ರ ಹೇಳಿರುವಂಥ ಮಾತುಗಳು ಏನಪ್ಪ ಅಂತ ನೋಡುವಾಗ, ದೇವರ ವಚನಗಳು ರಾತ್ರಿ ಹಗಲು ಧ್ಯಾನಿಸಬೇಕು. ಈ ವಾಕ್ಯಗಳು ನಮ್ಮ ಆತ್ಮಗಳನ್ನು ಕಾಪಾಡುತ್ತೆ, ನಾವು ನಿತ್ಯ ಜೀವಕ್ಕೆ ಅಂದರೆ ಪರಲೋಕಕ್ಕೆ ಹೋಗುವುದಕ್ಕೆ ಸಹಾಯ ಮಾಡುತ್ತೆ. ಅದೇ ಪ್ರಕಾರ ಕ್ರಿಸ್ತ ವಿರೋಧಿ ಯಾರು, ಅವನು ಬಂದಿದ್ದಾನ ಬಂದಿಲ್ವಾ, ಬರ್ತಾನಾ, ಬಂದರೆ ಅವನ ಕೆಲಸ ಹೇಗಿರುತ್ತೆ, ಅವನ ಕಾರ್ಯಕ್ರಮಗಳು ಹೇಗಿರುತ್ತೆ? ತುಂಬ ಜನ ಈ ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ಮಾತಾಡ್ತಾರೆ, ಇನ್ನೂ ಅವನು ಬಂದಿಲ್ಲ ಬರ್ತಾನೆ, ಇಲ್ಲ ಇಂಥ ದೇಶದಲ್ಲಿ ಬಂದಿದ್ದಾನೆ, ಇಂಥ ದೇಶದಲ್ಲಿ ಬಂದಿದ್ದಾನೆ, ಆಲ್ರೆಡಿ ಮೊನ್ನೆ ಬಂದಿದ್ದಾನೆ ಅಂತೇಳಿ ಹೀಗೂ ಹೇಳ್ತಾರೆ. ಅವನು ಬಂದು ಹಣೆಯ ಮೇಲೆ 666 ಎಂಬ 3 ಅಂಕೆಗಳನ್ನು 666 ಅಂಕೆಯನ್ನು ಹಣೆಯ ಮೇಲೆ ಹಾಕ್ತಾನೆ, ಕೈ ಮೇಲೆ ಗುರುತಾಗ್ತಾನೆ, ಅವನು ಆಲ್ರೆಡಿ ಬಂದಿದ್ದಾನೆ ಅಂತೆ. ಮತ್ತೆ ಕೆಲವರು, ಪ್ರಿಯರಾದ ದೇವರ ಮಕ್ಕಳಿರ, ಮನಸ್ಸು ಕೊಟ್ಟು ಈ ಒಂದು ಅಂಶವನ್ನು ಕೇಳಬೇಕು. ದೇವರ ಒಂದು ಆಶೀರ್ವಾದ ನಾವು ಪಡ್ಕೊಳ್ಬೇಕಾದ್ರೆ ಕ್ರೈಸ್ತ ವಿರೋಧಿ ಮಾಡುವಂಥ ಕೆಲಸ ಅದು ಕೂಡ ನಮಗೆ ಗೊತ್ತಿರಬೇಕು. ದೇವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕಾದ್ರೆ ಸೈತಾನನು ಮಾಡುವಂಥ ಕ್ರಿಯೆಗಳು ಗೊತ್ತಿರಬೇಕು. ಗೊತ್ತಿಲ್ಲದೆ ಹೋದರೆ ನಾವು ನಿತ್ಯ ಜೀವವನ್ನು, ಪರಲೋಕವನ್ನು ಕಳೆದುಕೊಳ್ತೀವಿ. ಆ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ವಾಕ್ಯದ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಯೇಸು ಕ್ರಿಸ್ತರು ಹೇಳುವಂಥ ಮಾತು, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಬರ್ತಾರೆ, ಸುಳ್ಳು ಬೋಧಕರು ಬರ್ತಾರೆ, ಸುಳ್ಳು ಕ್ರಿಸ್ತರು ಬರ್ತಾರೆ ಅಂತ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯರೇ. ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಮತ್ತೊಂದು ಮಾತು 23ನೇ ವಚನ, ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸ್ತಾರಂತೆ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು. ನಮ್ಮೆಲ್ಲರನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾದಂಥ ತಂದೆಯಾದ ದೇವರು ಒಬ್ಬರೇ.
ಟೋಟಲ್ ಸರ್ವ ಮಾನವರನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರು. ಸರ್ವ ಮಾನವರಿಗೆ ರಕ್ಷಕನು ಒಬ್ಬರೇ, ಆತನೇ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು. ಸರ್ವ ಲೋಕಕ್ಕೆ ಒಡೆಯನು ಯೇಸು ಕ್ರಿಸ್ತನು ಒಬ್ಬರೇ. ಅಂದರೆ ತಂದೆಯಾದ ದೇವರು ಒಬ್ಬರಿದ್ದಾರೆ, ತಂದೆಯಾದ ದೇವರು ರಕ್ಷಕನಾಗಿರುವಂಥ ಕ್ರಿಸ್ತನು ಕೂಡ ಒಬ್ಬರೇ. ಅದೇ ಪ್ರಕಾರ ಪವಿತ್ರಾತ್ಮರು ಕೂಡ ಒಬ್ಬರೇ. ಅನೇಕ ಮಂದಿ ಪವಿತ್ರಾತ್ಮಗಳು ಇಲ್ಲ, ಅನೇಕರು ಯೇಸು ಕ್ರಿಸ್ತರಿಲ್ಲ, ಅನೇಕರು ದೇವರುಗಳು ಇಲ್ಲ. ತಂದೆಯಾದ ದೇವರು ಒಬ್ಬರೇ, ಲೋಕ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರು ಒಬ್ಬರೇ, ಸಹಾಯ ಮಾಡುವಂಥ ಪವಿತ್ರಾತ್ಮರು ಕೂಡ ಒಬ್ಬರೇ. ಅವರು ಒಂದಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ದೇವರ ಹೆಸರ ಮೇಲೆ ಅನೇಕ ಮಂದಿ ಸುಳ್ಳು ದೇವರುಗಳು, ಯೇಸು ಕ್ರಿಸ್ತರ ಹೆಸರಿನ ಮೇಲೆ ಅನೇಕ ಮಂದಿ ಸುಳ್ಳು ಯೇಸು ಕ್ರಿಸ್ತರುಗಳು, ಪವಿತ್ರಾತ್ಮನ ಹೆಸರ ಮೇಲೆ ಅನೇಕ ಸುಳ್ಳು ಪವಿತ್ರಾತ್ಮಗಳು. ಲೋಕದಲ್ಲಿ ಸುಳ್ಳು ಆತ್ಮಗಳು, ಸುಳ್ಳು ಕ್ರಿಸ್ತರು, ಸುಳ್ಳು ದೇವರುಗಳು. ಲೋಕವನ್ನು ಉಂಟು ಮಾಡಿರುವಂಥ ದೇವರು ಪರಮಾತ್ಮನು ಒಬ್ಬರೇ. ಆ ದೇವರು ಪರಿಶುದ್ಧನು, ನೀತಿವಂತನು, ಸತ್ಯವಂತನು, ಆತ್ಮಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಆತನು ಎಲ್ಲ ಕಡೆ ಇದ್ದಾನೆ, ಎಲ್ಲರನ್ನೂ ನೋಡ್ತಾ ಇದ್ದಾನೆ, ಎಲ್ಲರನ್ನೂ ಗಮನಿಸ್ತಾ ಇದ್ದಾನೆ. ಈಗ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ನೋಡುವಾಗ ಅನೇಕ ಮಂದಿ ಸುಳ್ಳು ಬೋಧಕರು ಬರ್ತಾರೆ, ಸುಳ್ಳು ಕ್ರಿಸ್ತರು ಬರ್ತಾರಂತೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರೇಪಿಸುವಂಥದ್ದು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರೈಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ಕ್ರೈಸ್ತ ವಿರೋಧಿಯ ಆತ್ಮವಾಗಿದೆ, ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ಅಂದರೆ ಲೋಕದಲ್ಲಿ ಅದು ಕ್ರಿಸ್ತ ವಿರೋಧಿಯ ಆತ್ಮ ಇದೆಯಂತೆ. ಅಂದರೆ ಆತ್ಮದ ನುಡಿಗಳನ್ನು ನೀವು ನಂಬದೆ, ಈ ಆತ್ಮ ಅಂದರೆ ಒಬ್ಬ ಸೇವಕರು ಮಾತನಾಡುವಂಥ ಒಂದು ಬೋಧನೆ ಇದೆಯಲ್ಲ, ಇದು ದೇವರ ಮೂಲಕ ಬಂದಂಥ ಬೋಧನೆಯಾಗಿದೆಯಾ ಅಥವಾ ದುರಾತ್ಮನ ಮೂಲಕ ಬಂದಿರುವಂಥ ಬೋಧನೆಯಾಗಿದೆಯಾ ಎಂದು ನೀವು ತಿಳಿದುಕೊಂಡು ಪರಿಶೋಧನೆ ಮಾಡಬೇಕಂತೆ. ಯೇಸು ಕ್ರಿಸ್ತರ ಒಪ್ಪದ ಆತ್ಮ ಅಂದರೆ, ಯೇಸು ಕ್ರಿಸ್ತರನ್ನು ಒಪ್ಪದ ಆತ್ಮವೇ ಕ್ರಿಸ್ತ ವಿರೋಧಿಯ ಆತ್ಮ ಅಂತೆ. ಯೇಸು ಕ್ರಿಸ್ತರನ್ನು, ಪ್ರಿಯರ ದೇವರ ಮಕ್ಕಳಿರ ಗಮನಿಸ್ರಿ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಆ ಕ್ರಿಸ್ತ ವಿರೋಧಿಯ ಆತ್ಮ ಇದೆ ಎಂದು ಅಪೊಸ್ತಲನಾಗಿರುವಂಥ ಯೋಹಾನನು 1ನೇ ಶತಮಾನದಲ್ಲಿ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ. ಅಂದರೆ ಈ ಪತ್ರಿಕೆ 1ನೇ ಯೋಹಾನನು ಬರೆದ ಪತ್ರಿಕೆ ಇದೆಯಲ್ಲ, 1ನೇ ಶತಮಾನದಲ್ಲಿ 81ರಿಂದ 96 ಈ ಮಧ್ಯಕಾಲದಲ್ಲಿ ಬರೆದಿರುವಂಥ ಪತ್ರಿಕೆ. ಈ ಪತ್ರಿಕೆಯಲ್ಲಿ ನೋಡುವಾಗ ಕ್ರೈಸ್ತ ವಿರೋಧಿಯ ಆತ್ಮ ಕೆಲಸ ಏನು ಮಾಡುತ್ತಂತೆ, ಏನು ಕೆಲಸ ಮಾಡುತ್ತಂತಿರುತ್ತೆ? ಕ್ರೈಸ್ತ ವಿರೋಧಿಯ ಆತ್ಮ ಯೇಸು ಕ್ರಿಸ್ತರನ್ನು ಒಪ್ಪೋದಿಲ್ವಂತೆ. ಗಮನಿಸ್ತಾ ಇದ್ದೀರಾ? ಕ್ರಿಸ್ತ ವಿರೋಧಿಯ ಆತ್ಮ ಯೇಸು ಕ್ರಿಸ್ತರನ್ನು ಒಪ್ಪೋದಿಲ್ವಂತೆ. ಯೇಸು ಕ್ರಿಸ್ತರನ್ನು ಒಪ್ಪೋದಿಲ್ವಂದಾಗ ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥವ್ರು ಯಾರಿದ್ದಾರೆ?
ಲೋಕದಲ್ಲಿ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡಿಲ್ಲ. ಯೇಸು ಕ್ರಿಸ್ತರನ್ನು ಲೋಕದಲ್ಲಿ ಇದ್ದವರು ತಿಳಿದುಕೊಂಡಿಲ್ಲ, ದೇವರನ್ನು ತಿಳಿದುಕೊಂಡಿಲ್ಲ, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡಿಲ್ಲ. ಅವರು ಕೂಡ ಒಂದು ರೀತಿಯಲ್ಲಿ ನೋಡುವಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ದೇವರಿಗೆ ವಿರೋಧಿಗಳಾಗಿ ಕಾಣ್ತಾರೆ. ಇವಾಗ ಇಲ್ಲಿ ಬರೆಯಲ್ಪಟ್ಟಿರುವಂಥ ಈ ವಚನದಲ್ಲಿ ಇದ್ದಂಥ ಸಂಗತಿಯನ್ನು ನಾವು ಪರಿಶೋಧನೆ ಮಾಡುವಾಗ ಈ ಕ್ರಿಸ್ತ ವಿರೋಧಿಯ ಆತ್ಮ ಯೇಸು ಕ್ರಿಸ್ತರನ್ನು ಒಪ್ಪೋದಿಲ್ಲವಂತೆ. ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥ ಕ್ರಿಸ್ತ ವಿರೋಧಿಯ ಆತ್ಮ ಅಂದರೆ ಕ್ರಿಸ್ತ ವಿರೋಧಿ 1ನೇ ಶತಮಾನದಲ್ಲಿ ಬಂದಿದೆ ಎಂದು ನಾವು ವಾಕ್ಯದ ಮೂಲಕ ನೋಡ್ತಾ ಇದ್ದೀವಿ. ನಿಮಗೆ ಪ್ರಶ್ನೆಗಳಿರುತ್ತೆ ಪ್ರಿಯರೇ, ಕೊನೆ ತನಕ ನೋಡಬೇಕು. ಒಂದು 5 ನಿಮಿಷ 10 ನಿಮಿಷ ನೋಡಿದ್ರೆ ನಿಮಗೆ ವಾಕ್ಯಗಳ ಅರ್ಥ ಆಗಲ್ಲ. ಅಪಾರ್ಥ ಮಾಡಿಕೊಂಡು ಮತ್ತೆ ನೀವು ಮೋಸ ಹೋಗ್ತೀರ. ಕೊನೆ ತನಕ ನೋಡಿದ್ರೆ ಕೆಲವು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥ ಆತ್ಮ ಅಂದರೆ ಯೇಸು ಕ್ರಿಸ್ತರು ಏನು ಹೇಳಿದ್ದಾರೋ ಅದನ್ನು ಏನು ಮಾಡಬೇಕು? ಒಪ್ಪಿಕೊಳ್ಬೇಕಂದ್ರೆ ಅವ್ರು ಹೇಳಿರುವಂಥ ವಾಕ್ಯಗಳನ್ನು ನಂಬಿ ವಿಧೇಯರಾಗಿ ಅನುಸರಿಸಬೇಕು. ವಾಕ್ಯದ ಪ್ರಕಾರ ಅನುಸರಿಸದೆ ಹೋದರೆ ಅವನು ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದಾನ ಅಥವಾ ಏನು ಮಾಡಿದ್ದಾನೆ? ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದಾನೆಂದರೆ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ವಾಕ್ಯಗಳ ಪ್ರಕಾರ ಅವನು ನಡ್ಕೊಳ್ತಾನೆ. ಅಂದರೆ ವಾಕ್ಯದ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ಯೇಸು ಕ್ರಿಸ್ತರನ್ನು ಒಪ್ಪಿರುವಂತಹ ಆತ್ಮಗಳು. ವಾಕ್ಯದ ಪ್ರಕಾರ ಯಾರು ಒಪ್ಪಿಕೊಳ್ಳಲ್ವೋ, ವಾಕ್ಯದ ಪ್ರಕಾರ ಯಾರು ಬದುಕಲ್ವೋ ಅವರು ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥ ಆತ್ಮಗಳು. ಅವರು ಬಂದಿದ್ದಾರಾ ಇಲ್ವಾ ಅಂತ ನೋಡುವಾಗ 1ನೇ ಶತಮಾನದಲ್ಲೇ ಇದ್ದಾರಂತೆ. 1ನೇ ಶತಮಾನದಲ್ಲಿ ಕ್ರಿಸ್ತ ವಿರೋಧಿ ಬಂದಿದ್ದಾನಂತೆ. ಕ್ರಿಸ್ತ ವಿರೋಧಿ ಆತ್ಮಗಳು ಕೂಡ ಕೆಲಸ ಮಾಡ್ತಾ ಇವೆ ಅಂತೆ. ಇದೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಮಕ್ಕಳಿರ, ಇದು ಕಡೆಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಗಳಿಗೆಯಾಗಿದೆ. ಅಂದರೆ ನೋಡಿ, ಕ್ರಿಸ್ತ ವಿರೋಧಿ ಬರುತ್ತಾನ? ಭವಿಷ್ಯತ್ ದಿನಗಳಲ್ಲಿ ಬಂದಿದ್ದಾನ? 1ನೇ ಶತಮಾನದಲ್ಲೇ ಕ್ರಿಸ್ತ ವಿರೋಧಿ ಬಂದಿದ್ದಾನೆ. ಅಂತ್ಯ ದಿನಗಳು ಭವಿಷ್ಯತ್ ದಿನಗಳಲ್ಲಿ ಬರುತ್ತಾ? ಅಂತ್ಯ ದಿನಗಳು, ಕಡೇ ದಿನಗಳು, ಅಂತ್ಯ ದಿನಗಳು, ಮುಕ್ತಾಯದ ದಿನಗಳು, ಯುಗದ ಸಮಾಪ್ತಿಯ ದಿನಗಳು, ಅಂತ್ಯಕಾಲದ ದಿನಗಳು, ಕಡೇ ದಿನಗಳು, ಭವಿಷ್ಯತ್ತು ದಿನಗಳಲ್ಲಿ ಬರುತ್ತಾ ಅಥವಾ ಬಂದಿದೆಯಾ ಅಂತ ನೋಡುವಾಗ ಏನ್ರಿ ಇಲ್ಲಿ ವಚನ ಹೇಳುತ್ತೆ, ಮಕ್ಕಳಿರ, ಇದು ಕಡೆಗಳಿಗೆಯಾಗಿದೆ, ಇದು ಅಂತ್ಯಕಾಲವಾಗಿದೆ, ಇದು ಯುಗದ ಸಮಾಪ್ತಿಯ ಕಾಲವಾಗಿದೆ, ಮುಕ್ತಾಯದ ಕಾಲ, ಅಂತ್ಯದ ಕಾಲ, ಕಡೆಗಳಿಗೆಯಾಗಿದೆ. ಯಾವುದು ಕಡೆಗಳಿಗೆಯಾಗಿದೆ? ಯಾವುದು ಅಂತ್ಯಕಾಲವಾಗಿದೆ? ಈ ಪತ್ರಿಕೆಯನ್ನು ಬರೆಯುವಂಥ ಆ ಕಾಲದಲ್ಲಿ ಅಂತ್ಯಕಾಲ ಪ್ರಾರಂಭವಾಗಿದೆ. ಇದು ಅಂತ್ಯಕಾಲವೆಂದು, ಇದು ಕಡೇ ದಿನಗಳು ಎಂದು ಅಪೊಸ್ತಲನಾಗಿರುವಂಥ ಯೋಹಾನನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯುವಂಥ ಮಾತು. ಅಂದರೆ 1ನೇ ಶತಮಾನದಲ್ಲಿ ಅಂತ್ಯ ದಿನಗಳು ಪ್ರಾರಂಭವಾಗಿದೆಯಾ? 1ನೇ ಶತಮಾನದಲ್ಲಿ ಕಡೇ ದಿನಗಳು ಪ್ರಾರಂಭವಾಗಿದೆಯಾ? ಕಡೇ ದಿನಗಳು ಪ್ರಾರಂಭವಾಗಿದೆ. ಬರುತ್ತೆ ಅಂತ ಹೇಳ್ತಾರೆ. 1ನೇ ಶತಮಾನದಲ್ಲೇ ಅಂತ್ಯ ದಿನಗಳು ಪ್ರಾರಂಭವಾಗಿದೆ ರೀ. ಕೊನೆ ದಿನಗಳು ಪ್ರಾರಂಭವಾಗಿದೆ. ಮುಕ್ತಾಯದ ದಿನಗಳು, ಇವಾಗ ಯಾವ ದಿನಗಳಲ್ಲಿದ್ದೀವಿ ಅಂತ ನೋಡುವಾಗ ಮುಕ್ತಾಯದ ದಿನಗಳಲ್ಲಿ, ಕೊನೆ ದಿನಗಳಲ್ಲಿದ್ದೀವಿ, ಅಂತ್ಯಕಾಲದಲ್ಲಿದ್ದೀವಿ. ನಾವೆಲ್ಲರೂ ಕೂಡ ಅಂತ್ಯಕಾಲದಲ್ಲಿದ್ದೀವಿ. ಮುಕ್ತಾಯದ ಕಾಲ, ಕಡೇ ದಿನಗಳಲ್ಲಿ ನಾವೆಲ್ಲರಿದ್ದೀವಿ. ಅದೇ ವಚನ ಹೇಳುತ್ತಾ ನಾನೇನಾದರೂ ಇವತ್ತು ಬರೆದುಕೊಂಡು ಬಂದಿದ್ದೀನ? ಇವತ್ತು ನಾನು ಬರೆದುಕೊಂಡು ಬಂದಿಲ್ಲ. ಇದು 1ನೇ ಶತಮಾನದಲ್ಲಿ ಸತ್ಯವೇದ ಗ್ರಂಥ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟಂಥ ಈ ಗ್ರಂಥದಲ್ಲಿ ಇದ್ದಂಥ ವಚನಗಳನ್ನು ಓದ್ತಾ ಇದ್ದೀನಿ ಪ್ರಿಯರ ದೇವ್ರ ಮಕ್ಕಳಿರ. ಏನದು? ಮಕ್ಕಳಿರ, ಇದು ಕಡೆಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಲ್ಲ,
ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಕ್ರಿಸ್ತ ವಿರೋಧಿಗಳು ಬಹು ಮಂದಿ, ಒಬ್ಬರಲ್ಲ ಇಬ್ಬರಲ್ಲ, ಬಹಳ ಮಂದಿ ಕ್ರಿಸ್ತ ವಿರೋಧಿಗಳಿದ್ದಾರಂತೆ. ಆಲ್ರೆಡಿ 1ನೇ ಶತಮಾನದಲ್ಲೇ ಬಂದಿದ್ದಾರಂತೆ. 1ನೇ ಶತಮಾನದಲ್ಲಿ ಕ್ರಿಸ್ತ ವಿರೋಧಿಗಳು ಬಂದಿದ್ದಾರೆ. ಇದರಿಂದ ಇದು ಕಡೆಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲಿ ಇರುತ್ತಿದ್ದರು, ಆದರೆ ಅವರು ನಮ್ಮನ್ನು ಬಿಟ್ಟು ಹೋದುದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಿಬಂತು. ಅಂದರೆ ವಾಕ್ಯದ ಪ್ರಕಾರ ಯೋಚನೆ ಮಾಡುವಾಗ ಪ್ರಪಂಚ ದೇಶದಲ್ಲಿ ಕ್ರೈಸ್ತರೆಂದು ಕರೆಯಲ್ಪಡ್ತಾ ಇದ್ದಾರೆ. ಎಲ್ಲರೂ ಕ್ರೈಸ್ತರು ಅಲ್ಲ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಎಲ್ಲರೂ ಕ್ರೈಸ್ತರು ಅಲ್ಲ ಎಂದು ದೇವರು ಹೇಳ್ತಾರೆ. ಮತ್ತು ನಿಜವಾದ ಕ್ರೈಸ್ತರು ಯಾರಪ್ಪ ಅಂತ ನೋಡುವಾಗ ಮೊಟ್ಟ ಮೊದಲು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮರನ್ನು ತಿಳ್ಕೊಂಡಿರಬೇಕು. ಎರಡನೇದಾಗಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ನಾನವನ್ನು ಪಡ್ಕೊಂಡಿರಬೇಕು. ದೀಕ್ಷಾ ಸ್ನಾನವನ್ನು ಪಡ್ಕೊಳ್ಳದೆ ಹೋದರೆ ಅವನು ಕ್ರೈಸ್ತನಲ್ಲ. ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ಳದೆ ನಾನು ಕ್ರೈಸ್ತನಂತ ಹೇಳ್ಕೊಂಡ್ರೆ ಅವನಲ್ಲಿ ಪವಿತ್ರಾತ್ಮನು ಇಲ್ಲ ಪ್ರಿಯರೇ. ಯಾವಾಗ ಕ್ರೈಸ್ತನಾಗ್ತಾನಂತ ನೋಡುವಾಗ ದೀಕ್ಷಾ ಸ್ಥಾನ ಪಡ್ಕೊಳ್ಬೇಕು. ಬಹಳ ಮಂದಿ ದೀಕ್ಷಾ ಸ್ಥಾನನೇ ಪಡ್ಕೊಂಡಿಲ್ಲ. ಈಗಲೂ ಕೂಡ ದೀಕ್ಷಾ ಸ್ಥಾನ ಪಡ್ಕೊಂಡಿಲ್ಲ. ದೀಕ್ಷಾ ಸ್ಥಾನ ಪಡ್ಕೊಳ್ಳದೆ ಹೋದರೆ ನೀನು ಕ್ರೈಸ್ತನಾಗಲ್ಲ. ಕ್ರೈಸ್ತನಾಗದೆ ಹೋದರೆ ದೇವರ ಸಭೆಯಲ್ಲಿ ನೀನು ಸೇರಿಸಲ್ಪಟ್ಟವನಲ್ಲ. ದೇವರ ಸಭೆಯಲ್ಲಿ ಸೇರಿಸಲ್ಪಡೋದವನಾಗಿದ್ದರೆ ಸತ್ತ ಮೇಲೆ ನಿನಗೆ ಪರಲೋಕ ಇಲ್ಲ. ಸತ್ತ ಮೇಲೆ ನೀನು ಪರಲೋಕ ಪಡ್ಕೊಳ್ಬೇಕು, ಏಸಯ್ಯನನ್ನು ನೀನು ನೋಡಬೇಕು, ದೇವರ ಬಳಿಗೆ ನೀನು ಸೇರಬೇಕು ಅಂದರೆ ಈ ಲೋಕದಲ್ಲಿ ದೇವರ ಆಜ್ಞೆಗಳನ್ನು ನೀನು ಪಾಲಿಸಬೇಕು. ದೇವರ ಆಜ್ಞೆಗಳನ್ನು ಬಿಟ್ಟು ಇಷ್ಟ ಬಂದಾಗಿ ನೀನು ನಡ್ಕೊಂಡ್ರೆ ನೀನು ಯಾರಪ್ಪ ಅಂತ ನೋಡುವಾಗ ದೇವರಿಗೆ ವಿರೋಧಿ, ಕ್ರಿಸ್ತನಿಗೆ ನೀನು ವಿರೋಧಿ ಅಂತೇಳಿ ಹೇಳ್ತಾನೆ. ದೇವರಿಗೆ ವಿರೋಧಿ ಅಂದರೆ ದೇವರ ವಾಕ್ಯಗಳನ್ನು ಬಿಟ್ಟು, ದೇವರ ವಚನಗಳನ್ನು ಬಿಟ್ಟು ಮಾಡಬಾರದ ಬೋಧನೆಯನ್ನು ಮಾಡಿದ್ರೆ ಏನಾಗ್ತಾರೆ, ಯಾರಾಗ್ತಾರಂತ ನೋಡುವಾಗ ಇವರು ಕ್ರಿಸ್ತನಿಗೆ ವಿರೋಧಿಗಳಾಗ್ತಾರೆ ಪ್ರಿಯರೇ. ಕ್ರಿಸ್ತನಿಗೆ ವಿರೋಧಿಗಳು ಅಂದರೆ ಸೈತಾನನಿಗೆ ಒಳಪಟ್ಟವರು. ಮೇನ್ ಬಾಸ್ ಈ ಕ್ರಿಸ್ತ ವಿರೋಧಿಗಳಿಗೆ ಮುಖ್ಯವಾದಂಥ ಬಾಸ್ ಯಾರಪ್ಪ ಅಂತ ನೋಡುವಾಗ ಸೈತಾನನು, ಪುರಾತನ ಘಟಾಸರ್ಪ, ಮುಖ್ಯವಾದಂಥ ಬಾಸ್ ಅವನು. ಅವನ ಕೈ ಕೆಳಗಡೆ ಇರುವಂಥ ಇವರೆಲ್ಲರೂ ಕೂಡ ಏನಾಗ್ತಾರಂತ ನೋಡುವಾಗ ವಾಕ್ಯವನ್ನು ಬಿಟ್ಟವರೆಲ್ಲರೂ ಕೂಡ ಕ್ರಿಸ್ತನಿಗೆ ವಿರೋಧಿಗಳಾಗ್ತಾರೆ. ಅವರು ಯಾರು ಎನ್ನುವಂಥದ್ದು ವಾಕ್ಯದ ಮೂಲಕ ಪರಿಶೋಧನೆ ಮಾಡುವಾಗ ಗೊತ್ತಾಗುತ್ತೆ. ವಾಕ್ಯವನ್ನು ಬಿಟ್ಟು ಇವರು ವಿರೋಧಿಗಳು, ಅವರು ವಿರೋಧಿಗಳಂತೇಳಿ ಹೇಳಿದ್ರೆ ನೀವು ಮೋಸ ಹೋಗ್ತೀರಾ. ನಿಜವಾಗಲೂ ವಾಕ್ಯದ ಪ್ರಕಾರ ಇವರು ನಿಜವಾಗಲೂ ವಿರೋಧಿಗಳ, ದೇವರಿಗೆ ವಿರೋಧಿಗಳ, ದೇವರ ವಾಕ್ಯಕ್ಕೆ ವಿರೋಧಿಗಳ, ಕ್ರಿಸ್ತನಿಗೆ ವಿರೋಧಿಗಳ ಅಂತೇಳಿ ನೀವು ಪರಿಶೋಧನೆ ಮಾಡಬೇಕು. 22ನೇ ವಚನವನ್ನು ನೋಡೋಣ ಪ್ರಿಯರೇ. 22ನೇ ವಚನವನ್ನು, ಯೇಸುವು ಕ್ರಿಸ್ತನಲ್ಲ ಎನ್ನುವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಅಂದರೆ ಯೇಸು ಕ್ರಿಸ್ತರನ್ನು, ಯೇಸು ಇದ್ದಾರಲ್ಲ ರಕ್ಷಕನು, 1ನೇ ಶತಮಾನದಲ್ಲಿ ಬಂದಿರುವಂಥ ಪ್ರಭು, ಈ ಪ್ರಭು ಇಲ್ಲ ಈ ಕ್ರಿಸ್ತನನ್ನು, ಈ ಯೇಸುವನ್ನು ಏನಂತ ಅಂದಬೇಕಂತೆ, ಏನಂತ ಕರಿಬೇಕಂತೆ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು. ಕ್ರಿಸ್ತನಂದರೆ ಅಭಿಷಕ್ತನು, ಮೆಸ್ಸಯ್ಯನು, ಅಭಿಷಕ್ತನು, ಮೆಸ್ಸಯ್ಯನು, ಅರಸನು, ಒಡೆಯನು, ಪ್ರಭುವು. ಯೇಸು ಪ್ರಭು ಎಂದು, ಯೇಸು ಕ್ರಿಸ್ತನು ಎಂದು, ಒಡೆಯನು ಎಂದು, ಅರಸನು ಎಂದು ನೀನು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಯೆಹೂದ್ಯರು ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳಲ್ಲ, ಯೇಸುವನ್ನು ಒಪ್ಪಲ್ಲ ಅವರು. ಈಗಿನ ಕಾಲದಲ್ಲಿ ಕೂಡ ಯೇಸು ಕ್ರಿಸ್ತರನ್ನು ಒಪ್ಪದೇ ಇದ್ದವರಿದ್ದಾರೆ. ಒಂದು ರೀತಿಯಲ್ಲಿ ಸಭೆಯಲ್ಲಿದ್ದವರು ಕೂಡ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥವ್ರಿದ್ದಾರೆ. ಒಪ್ಪದೇ ಇರುವಂಥವರನ್ನು ಕುರಿತು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ ಇಲ್ಲಿ ಗಮನಿಸಬೇಕು. ಯೇಸುವು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನೆಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ತಂದೆಯಾದ ದೇವರನ್ನೂ ಅರ್ತಿರ್ಬೇಕಂತೆ, ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು ಅರ್ತಿರ್ಬೇಕಂತೆ. ತಂದೆಯಾದ ದೇವರನ್ನು, ಮಗನನ್ನು, ತಂದೆಯಾದ ದೇವರನ್ನು, ಮಗನನ್ನು
ಅರಿಯದವನು ಏನಾಗ್ತಾನಂತ ನೋಡುವಾಗ ಅವನೇ ಕ್ರಿಸ್ತ ವಿರೋಧಿ ಅಂತ ಇರುತ್ತೆ. ನನ್ನ ಮಾತಲ್ಲ. ತಂದೆಯ ಮಗನಾಗಿರುವಂಥ ಯೇಸು ಕ್ರಿಸ್ತರನ್ನು, ಅಂದರೆ ತಂದೆ ಇದ್ದಾನಂತ ನಂಬಿದರೆ ಮಗನು ಕೂಡ ಇದ್ದಾನೆ, ಮಗನು ಇದ್ದಾನಂದರೆ ತಂದೆ ಕೂಡ ಇದ್ದಾನಂತ ನಂಬಬೇಕು. ಈತನೇ ತಂದೆ, ಈತನೇ ಮಗನು ಅಂತ ಬೈಬಲಲ್ಲಿಲ್ಲ. ಬೈಬಲಲ್ಲಿ ಇಲ್ಲದ ಬೋಧನೆಯನ್ನು ನೀನು ಮಾಡಿದಾಗ ವಾಕ್ಯದ ಪ್ರಕಾರ ಯಾರಪ್ಪ ನೀನು ಅಂತ ನೋಡುವಾಗ ಕ್ರಿಸ್ತನಿಗೆ ವಿರೋಧಿ ಅಂತ ಹೇಳ್ತಾನೆ. ಈತನೇ ತಂದೆ, ಈತನೇ ಮಗನು, ಈತನೇ ಪವಿತ್ರಾತ್ಮನು ಅಂತ ಹೇಳಿದರೆ ಕ್ರಿಸ್ತನಿಗೆ ವಿರೋಧಿ, ಯೇಸು ಕ್ರಿಸ್ತರಿಗೆ ವಿರೋಧಿ. ಅದೇ ಮಾತನ್ನು ಮತ್ತೊಂದು ಸಾರಿ ಗಮನಿಸೋಣ. ಯೇಸು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು, ಅಂದರೆ ತಂದೆಯಾದ ದೇವರನ್ನು, ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು, ಅಂದರೆ ಮಗನನ್ನು ಅರಿಯೇನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ, ಅವನೇ ಕ್ರಿಸ್ತ ವಿರೋಧಿ. ನೋಡಿದ್ರ? ಅಂದರೆ ತಂದೆಯಾದ ದೇವರು ಇದ್ದಾರೆ ಎಂದು, ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರು ಕೂಡ ಇದ್ದಾರೆ ಎಂದು ನಂಬಬೇಕಂತೆ. ನಂಬದೆ ಹೋದರೆ ಕ್ರಿಸ್ತ ವಿರೋಧಿ ಅಂತ ಹೇಳಿದೆ. ಮತ್ತು ಕ್ರಿಸ್ತ ವಿರೋಧಿಗಳು ಬಂದಿದ್ದಾರಾ ಇಲ್ವಂತ ನೋಡುವಾಗ 1ನೇ ಶತಮಾನದಲ್ಲೇ ಬಂದಿದ್ದಾರೆ. ಅಂತ್ಯ ದಿನಗಳು ಪ್ರಾರಂಭವಾಗಿದೆಯೇ ಇಲ್ವಂತ ನೋಡುವಾಗ 1ನೇ ಶತಮಾನದಲ್ಲೇ ಅಂತ್ಯ ದಿನಗಳು ಪ್ರಾರಂಭವಾಗಿದೆ. ಈ ಕಾಲದಲ್ಲಿ ನೋಡುವಾಗ ಇನ್ನೂ ಅಂತ್ಯ ದಿನಗಳು ಬಂದಿಲ್ಲ, ಇನ್ನೂ ಅಂತ್ಯ ದಿನಗಳು ಬಂದಿಲ್ಲ, ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ, ಭವಿಷ್ಯತ್ತು ದಿನಗಳಲ್ಲಿ ಬರುತ್ತಂತ ಯಾರಾದರೂ ಹೇಳಿದ್ರೆ ಅವರು ಸುಳ್ಳು ಬೋಧಕರು ಅಂತ ಅರ್ಥ. ಅದೇ ಪ್ರಕಾರ ಕ್ರಿಸ್ತ ವಿರೋಧಿ ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ, ಆಮೇಲೆ ಬರ್ತಾರೆ, ಇಂಥ ಕಡೆ ಬರ್ತಾರೆ ಅಂತೇಳಿ ಯಾರಾದರೂ ಹೇಳಿದ್ರೆ ಇವರು ಕೂಡ ಕ್ರಿಸ್ತ ವಿರೋಧಿಗಳು, ಸುಳ್ಳು ಬೋಧಕರು ಅಂತ ಅರ್ಥ ರೀ. ಇದು ನೀವು ನೆನಪಲ್ಲಿಟ್ಕೋಬೇಕು, ನೀವೆಲ್ಲರೂ ಕೂಡ ನೆನಪಲ್ಲಿಟ್ಕೋಬೇಕು. ಅವರು ಕೆಲವು ವಚನಗಳನ್ನು ತೋರಿಸ್ತಾರೆ, ಕೆಲವು ವಚನಗಳನ್ನು ತೋರಿಸ್ತಾರೆ. ಯಾವ ವಚನವನ್ನು ತೋರಿಸ್ತಾರೆ ಅಂತ ನೋಡುವಾಗ ತೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ, ತೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಿಂದ ನೋಡೋಣ ಪ್ರಿಯರೇ. 3ನೇ ವಚನ, ಕೆಲವು ವಚನಗಳನ್ನು ತೋರಿಸ್ತಾರೆ. ಆ ವಚನದ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಕ್ರಿಸ್ತ ವಿರೋಧಿ ಬರ್ತಾನೆ ವಿನಃ ಇನ್ನೂ ಬಂದಿಲ್ಲ ಅಂತೇಳಿ ತುಂಬ ಜನ ಹೇಳ್ತಾರೆ. ಆ ಹೇಳುವಂಥ ಮಾತು ವಾಕ್ಯದ ಪ್ರಕಾರ ಸರಿ ಇದೆಯಾ ತಪ್ಪಿದೆಯಾ ಎಂದು ನೀವು ಪರಿಶೋಧನೆ ಮಾಡಬೇಕು. ನೀವು ದೇವರ ವಚನಗಳನ್ನು ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಳ್ಬೇಕು, ಹುಡುಕಬೇಕು. ತಿಳ್ಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ, ತೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ ಪ್ರಿಯರೇ. 3ನೇ ವಚನವನ್ನು 4ನೇ ವಚನವನ್ನು, ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಅಂತ ಹೇಳ್ತಾನೆ. ಆ ದಿನವೂ ಬರುವುದಿಲ್ಲ. ಯಾವ ದಿನ ಬರುವುದಿಲ್ಲ ಅಂದರೆ ಈ ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಗಮನಿಸ್ರಿ, ಮತಭ್ರಷ್ಟವು ಏನ್ರಿ, ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬರಬೇಕಂತೆ. ಅಧರ್ಮ ಸ್ವರೂಪನು ಬಯಲಿಗೆ ಬರಬೇಕಂತೆ. ಬಯಲಿಗೆ ಬರೋ ತನಕ ಆ ದಿನಗಳು ಬರೋದಿಲ್ಲ. ಯಾವ ದಿನಗಳು? ಆ ದಿನಗಳು ಬರೋದಿಲ್ಲ. ಯಾವ ದಿನಗಳು? ಅದೇ ತೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ ಪ್ರಿಯರೇ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದ್ದಾನೆಂದಾಗಲಿ, ಪೌಲನು ಹಾಗೆ ಬರೆದಿದ್ದಾನೆಂದಾಗಲಿ ಯಾರಾದರೂ ಹೇಳಿದರೆ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಅಂದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು
ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು ಅಂದರೆ ಯೇಸು ಕ್ರಿಸ್ತರ ಎರಡನೇ ಆಗಮನ ಇವಾಗ ಬರ್ತಾ ಇದೆ, ಇವಾಗ ಬೇಗ ಬರ್ತಾ ಇದೆ, ಇಂಥ ದಿನಗಳಲ್ಲಿ ಬರ್ತಾ ಇದೆ ಅಂತೇಳಿ ಇಂಥ ದಿನಗಳ ಆದಷ್ಟು ಬೇಗ ಬಂದಿದೆ, ಇಂಥ ದಿನಗಳು ಬರುತ್ತೆ ಅಂಥೇಳಿ ಯಾರಾದರೂ ಈ ದಿನಗಳು ನೇಮಕ ಮಾಡಿದ್ರೆ, ಈ ದಿನಗಳನ್ನು ಹೇಳಿದ್ರೆ ನೀವು ನಂಬಬೇಡು ಅಂತ ಹೇಳ್ತಾರೆ. 1ನೇ ಶತಮಾನದಲ್ಲಿ ಪೌಲನಿದ್ದಂಥ ಆ ಕಾಲದಲ್ಲೇ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಏನು ಮೋಸಪ್ಪ ಅಂತ ನೋಡುವಾಗ ಮೋಸದ ಬೋಧನೆಗಳು ಉಂಟಾಗಿದೆ 1ನೇ ಶತಮಾನದಲ್ಲೇ. ಅಪೋಸ್ತಲನಾಗಿರುವಂಥ ಪೌಲನಿರುವಂಥ ಕಾಲದಲ್ಲಿ, ಅಪೋಸ್ತಲರು ಇರುವಂಥ ಅವರ ಕಾಲದಲ್ಲೇ ಇವಾಗ ಯೇಸು ಕ್ರಿಸ್ತರ ಎರಡನೇ ಪ್ರತ್ಯಕ್ಷತೆ ಹತ್ತಿರವಾಯಿತು, ಬಂದ್ಬಿಡ್ತು, ಇವಾಗ ನಾವು ಸಿದ್ಧರಾಗೋಣ ಅಂತೇಳಿ ತುಂಬ ಜನ ಆಗಿನ ಕಾಲದಲ್ಲೇ ಇದ್ದಾರೆ ಪ್ರಿಯರದ್ದು. ಯಾವ ರೀತಿ ಅಂತ ನೋಡುವಾಗ ಮತ್ತೆ ಲೋಕದ ರೀತಿಯಲ್ಲಿ ಇದ್ದಾರೆ. ಅದಕ್ಕೆ ಅಲ್ಲಿ ಪೌಲನು ಎಚ್ಚರಿಸ್ತಾ ಇದ್ದಾನೆ, ನೋಡಿಪ್ಪ, ಯೇಸು ಕ್ರಿಸ್ತರ ಎರಡನೇ ಪ್ರತ್ಯಕ್ಷತೆ ಬರುತ್ತೆ, ಆ ದಿನ ಯಾವಾಗ ಅನ್ನೋದು ಗೊತ್ತಿಲ್ಲ. ಯೇಸು ಕ್ರಿಸ್ತರು ಎರಡನೇ ಆಗಮನ ಬರಬೇಕಾದ್ರೆ ಮತಭ್ರಷ್ಟತೆಯು ಉಂಟಾಗಿ ಆ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಅಂದರೆ ಈ ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬರಬೇಕಂತೆ. ಅಂದರೆ ಅಧರ್ಮ ಸ್ವರೂಪನ ಒಂದು ಕಾರ್ಯಗಳು ಟೋಟಲ್ ಎಲ್ಲರಿಗೂ ಗೊತ್ತಾಗಬೇಕಂತ ಹೇಳ್ತಾರೆ ಪ್ರಿಯರೇ. ಅವನು ಬಯಲಿಗೆ ಬರುವಂಥದ್ದು ಅಂದರೆ ಅವನ ನಿಜ ಸ್ವರೂಪ, ಅವನ ಸ್ವರೂಪ ಎಲ್ಲರಿಗೂ ಕಾಣಬೇಕು, ಎಲ್ಲರಿಗೂ ಅರ್ಥ ಆಗಬೇಕು. ಅಂದರೆ ಮುಖಾಮುಖಿಯಾಗಿ ಕಾಣ್ತಾರ, ಮನೋನೇತ್ರಗಳಿಗೆ ಗೊತ್ತಾಗುತ್ತಾ? ಮನೋನೇತ್ರಗಳು ಅಂದರೆ ಬುದ್ಧಿಗೆ ಗೊತ್ತಾಗುತ್ತಾ ಅಥವಾ ಮುಖಾಮುಖಿಯಾಗಿ ಕಾಣ್ತಾರಂತ ನೋಡುವಾಗ ಮನೋನೇತ್ರಗಳಿಗೆ, ಬುದ್ಧಿಗೆ ಗೊತ್ತಾಗುತ್ತೆ ರೀ. ನಿಜವಾದ ಭಕ್ತರು, ನಿಜವಾದ ಕ್ರೈಸ್ತರು ಇರ್ತಾರಲ್ಲ, ವಾಕ್ಯವನ್ನು ಪರಿಶೋಧನೆ ಮಾಡಿದಾಗ ನಿಜವಾದ ಕ್ರೈಸ್ತರಿಗೆ, ನಿಜವಾದ ಭಕ್ತರಿಗೆ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಧರ್ಮ ಸ್ವರೂಪನ ಒಂದು ನಿಜ ಸ್ವರೂಪ ಹೊರಗಡೆ ಬೀಳುತ್ತೆ, ಬಯಲಿಗೆ ಬರುತ್ತೆ. ಮತ್ತು ಬಯಲಿಗೆ ಬಂದಿದೆಯಾ ಬರಲ್ವಾ ಅಂತ ನೋಡುವಾಗ ಕೆಳಗಡೆ ಮಾತನ್ನು ನೋಡಿ, ಯಾವುದು ದೇವರು ಎನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ ಅಂತಿರುತ್ತೆ. ಅಂದರೆ ಈ ವಚನ ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಅಧರ್ಮ ಸ್ವರೂಪನು ಏನು ಮಾಡ್ತಾನಂತ ನೋಡುವಾಗ ತಾನೇ ದೇವರಂತ ಹೇಳ್ಕೊಳ್ತಾನಂತೆ, ತಾನೇ ದೇವರಂತ ಹೇಳಿಕೊಂಡು ತಾನೇ ಪೂಜೆ ಹೊಂದುತ್ತಾನಂತೆ. ಯಾರಿವನು? ಸೈತಾನನ ಅಥವಾ ಮನುಷ್ಯನ ಅಥವಾ ಸೈತಾನನ? ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಗೆ ಅರ್ಥ ಆಗಬೇಕಾದ್ರೆ ಪೇತ್ರನ ಬಗ್ಗೆ ಒಂದು ಮಾತು ಹೇಳ್ತಾನೆ ಯೇಸು ಪ್ರಭು. ಸೈತಾನನೇ ನನ್ನಿಂದ ಹೊರಟೋಗು ಅಂತಾನೆ. ಸೈತಾನನೇ ನನ್ನನ್ನು ಬಿಟ್ಟು ಹೊರಟೋಗು. ಯಾಕೆ ಈ ಮಾತನ್ನು ಹೇಳಿದ್ದಾನೆ ಅಂದರೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿ 3ನೇ ದಿನದಲ್ಲಿ ಎದ್ದು ಬರ್ತೀನಿ ನಾನು ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ನಾನು ಶಿಲುಬೆ ಮರಣ ಹೊಂದುತ್ತೀನಿ, ಸಮಾಧಿ ಮಾಡಲ್ಪಡ್ತೀನಿ, 3ನೇ ದಿನದಲ್ಲಿ ಎದ್ದು ಬರ್ತೀನಿ, ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬರ್ತೀನಿ ಅಂತೇಳಿ ಈ ಮಾತನ್ನು ಹೇಳಿದಾಗ ಪೇತ್ರನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಪ್ರಭುವೇ ಅದು ದೂರವಾಗಲಿ ಅಂತ ಹೇಳ್ತಾನೆ. ಪ್ರಭುವೇ ಅದು ನಿನ್ನಿಂದ ದೂರವಾಗಲಿ ಅಂತ ಹೇಳ್ತಾನೆ. ಅಂದರೆ ನೀವು ಶಿಲುಬೆ ಮರಣ ಹೊಂದೋದು ಬೇಡ, ನೀವು ಸಮಾಧಿ ಪಡೋದು ಬೇಡ, ನೀವು ನಮ್ಮ ಬಳಿಯಲ್ಲಿ ಹೀಗೆ ಇರಬೇಕು ಅಂತೇಳಿ ಪೇತ್ರನು ಹೇಳಿದಾಗ ಯೇಸು ಪ್ರಭು ಹೇಳುವಂಥ ಮಾತೇನು? ಸೈತಾನನೇ ನನ್ನಿಂದ ತೊಲಗಿ ಹೋಗು ಅಂತ ಹೇಳ್ತಾನೆ. ಅಂದರೆ ಪೇತ್ರನು ಸೈತಾನನ ಅಥವಾ ಪೇತ್ರನು ಒಳಗಡೆ ಸೈತಾನನಿದ್ದಾನ? ಪೇತ್ರನು ಸೈತಾನನ ಅಥವಾ ಪೇತ್ರನ ಒಳಗಡೆ ಸೈತಾನನಿದ್ದಾನ? ಪೇತ್ರನ ಹೃದಯದಲ್ಲಿ ಸೈತಾನನಿದ್ದಾನೆ, ಪೇತ್ರನು ಸೈತಾನನಲ್ಲ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಬೋಧಕರು ಸೈತಾನುಗಳಲ್ಲ. ಯಾವಾಗ ಸೈತಾನನಿಗೆ ಸ್ಥಾನ ಕೊಡ್ತಾರೋ ಆವಾಗ ಅವ್ರು ಏನಾಗ್ತಾರೆ? ಸೈತಾನುಗಳಾಗ್ತಾರೆ, ಅಂದರೆ ದುರಾತ್ಮಗಳಾಗ್ತಾರೆ, ಅಂದರೆ ಕ್ರೈಸ್ತ ವಿರೋಧಿಯ ಆತ್ಮಗಳಾಗ್ತಾರೆ. ಕ್ರೈಸ್ತ ವಿರೋಧಿಯ ಆತ್ಮಗಳಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಯಾವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾರೋ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ
ವಚನಗಳನ್ನೇ ಹೇಳ್ತಾರೋ ಅವಾಗ ಏನಾಗ್ತಾರಂತ ನೋಡುವಾಗ ಕ್ರೈಸ್ತನಿಗೆ ವಿರೋಧಿಗಳಾಗ್ತಾರೆ, ಕ್ರೈಸ್ತ ವಿರೋಧಿಯ ಆತ್ಮಗಳಾಗ್ತಾರೆ. ಕ್ರೈಸ್ತ ವಿರೋಧಿಗಳು ಅಂದರೆ ಕ್ರೈಸ್ತ ವಿರೋಧಿಗಳಂದರೆ ಮತ್ತೆ ಬೇರೆ ಏನು ಅಂದ್ಕೊಳ್ಬೇಡ್ರಿ, ಯಾರೋ ಒಬ್ಬನು ಬರ್ತಾನಲ್ಲ. ಒಬ್ಬನು ಯಾರಪ್ಪ ಅಂತ ನೋಡುವಾಗ ಮೊಟ್ಟ ಮೊದಲು ಸೈತಾನನು. ದೇವರಿಗೆ ವಿರೋಧಿ, ಯೇಸು ಕ್ರಿಸ್ತರಿಗೆ ವಿರೋಧಿ, ದೇವರ ಮಕ್ಕಳಿಗೂ ವಿರೋಧಿ. ಅವನು ದೇವರಿಗೂ ವಿರೋಧಿ, ದೇವರ ಮಕ್ಕಳಿಗೂ ವಿರೋಧಿ, ದೇವರ ಮಕ್ಕಳಿಗೂ ವಿರೋಧಿ. ಏನು ಮಾಡ್ತಾನಂತ ನೋಡುವಾಗ ದೇವರ ಕೆಲಸವನ್ನು ಹಾಳು ಮಾಡ್ತಾನೆ, ದೇವರ ಕೆಲಸವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ದೇವರ ಮಕ್ಕಳನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ದೇವರ ಜ್ಞಾನವನ್ನು ಅರ್ಥ ಆಗದಂತೆ ಮನೋನೇತ್ರಗಳನ್ನು ಮಂಕು ಮಾಡ್ತಾನೆ. ಅವನು ಮಾಡುವಂಥ ಕೆಲಸ. ಮತ್ತು ಅವನು ಬಂದಿದ್ದಾನ ಇಲ್ವಂತ ನೋಡುವಾಗ ಆಲ್ರೆಡಿ ವಾಕ್ಯದ ಪ್ರಕಾರ ನೋಡಿದ್ದೇವೆ, ಬಂದಿದ್ದಾನ ಅವನು. ಅಂತ್ಯ ದಿನಗಳು ಪ್ರಾರಂಭವಾಗಿದೆಯಾ ಇಲ್ವಂತ ನೋಡುವಾಗ 1ನೇ ಶತಮಾನದಲ್ಲಿ ಅಂತ್ಯ ದಿನಗಳು ಪ್ರಾರಂಭವಾಗಿದೆ. 1ನೇ ಶತಮಾನದಲ್ಲಿ ತುಂಬ ಜನ ಹೇಳ್ತಾರೆ ಅಂತ್ಯ ದಿನಗಳು ಬರುತ್ತೆ, ಇನ್ನೂ ಬಂದಿಲ್ಲ, ಕ್ರಿಸ್ತ ವಿರೋಧಿ ಬರ್ತಾನೆ, ಅಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ, 666 ಹಣೆ ಮೇಲೆ ಹಾಕ್ತಾನೆ, ಕೈ ಮೇಲೆ ಹಾಕ್ತಾನೆ. ಏನ್ರಿ, ಪ್ರಕಟಣೆ ಗ್ರಂಥ ಮಾತಾಡ್ತಾ ಇದ್ದೀನಿ, ಇವಾಗ 83ನೇ ಭಾಗದಲ್ಲಿದ್ದೇನೆ. ಅದೇ ಅಂಶದಲ್ಲಿ ಮುಂದೆ ಬರ್ತಾ ಇದೆ ಪ್ರಿಯರೇ. ಪ್ರತಿಯೊಬ್ಬರು ಕೂಡ ನೋಡಬೇಕು, ನಮ್ಮ ಕ್ರೈಸ್ತರಲ್ಲಿ ಪ್ರತಿಯೊಬ್ಬರು ನೋಡಬೇಕು, ತಿಳ್ಕೊಳ್ಬೇಕು. ಯಾರಿಗೂ ಇಷ್ಟ ಇಲ್ಲ ಇವಾಗ, ಎಲ್ಲರಿಗೂ ಏನು ಬೇಕು ಅಂತ ನೋಡುವಾಗ ಈ ಲೋಕದ ಹುಚ್ಚಿದೆ, ಲೋಕದ ಹುಚ್ಚು ಇದೆ, ಲೋಕದ ಕೋರಿಕೆಗಳು ತೀರಬೇಕು. ಲೋಕದ ಕೋರಿಕೆಗಳು ತೀರಬೇಕಂದ್ರೆ ಏಸಯ್ಯನ ನಂಬಬೇಕು. ಏಸಯ್ಯ ಆಶೀರ್ವಾದ ಕೊಡ್ತಾನೆ, ದೇವರ ಆಶೀರ್ವಾದ ಕೊಡ್ತಾನೆ. ದೇವರು ಪ್ರೀತಿ ಸ್ವರೂಪನು, ಕರುಣಸಾಗರನು, ಅದ್ಭುತಗಳನ್ನು ಮಾಡ್ತಾನೆ, ಟಚ್ ಅಂದರೆ ಬೆಳೆಸ್ತಾನೆ, ಮಾಯ ಮಾತುಗಳನ್ನು ಹೇಳುವಂತೆ ಇದು ನಡೀತಾ ಇದೆ ಪ್ರಿಯರಾದ ದೇವ್ರ ಮಕ್ಕಳಿರ. ದೇವರಂದರೆ ಈ ರೀತಿ ಪರಿಚಯ ಮಾಡಿದ್ದಾರೆ. ದೇವರು ಪ್ರೀತಿ ಸ್ವರೂಪನ ಆಗಿರುವುದರಿಂದ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ. ಯೇಸು ಕ್ರಿಸ್ತರು ದೇವರು ಕರುಣಸಾಗರ ಆಗಿರುವುದರಿಂದ, ದೇವರು ದಯಾಸಾಗರನಾಗಿರುವುದರಿಂದ, ದೈವಕುಮಾರನಾಗಿರುವಂಥ ಈತನು ಬಂದು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ, ತಮ್ಮ ಬದುಕನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ದಯಾಸಾಗರನು. ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಏನ್ರಿ, ಈ ವಚನದಲ್ಲಿ ನೋಡುವಾಗ ಮತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತರ ಎರಡನೇ ಆಗಮನ ಬರಬೇಕಾದ್ರೆ ಈ ಅಧರ್ಮ ಸ್ವರೂಪನು ಬಯಲಿಗೆ ಎಲ್ಲಿಂದ ಪ್ರಾರಂಭವಾಗಿದನಂತ ನೋಡುವಾಗ 1ನೇ ಶತಮಾನದಲ್ಲಿ ಸಭೆಯನ್ನು ಹಾಳು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ದೇವರ ಮಕ್ಕಳು ನೋಡುವಾಗ, ದೇವರ ಭಕ್ತರಿದ್ದಾರಲ್ಲ, ಇವರು ತಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಭಕ್ತಿಯಿಂದ ನಡೀತಾ ಇದ್ದಾರೆ, ದೇವರಿಗೋಸ್ಕರ ಜೀವಿಸ್ತಾ ಇದ್ದಾರೆ, ಸೈತಾನನ್ನು ಸೋಲಿಸ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ, ಆತ್ಮಿಕವಾದ ಯುದ್ಧ. ಭಕ್ತರ ಹೋರಾಟ ನೋಡುವಾಗ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು, ನಾವು ಸತ್ತೋದ್ರೆ ನಿತ್ಯ ಲೋಕವನ್ನು ಪಡ್ಕೊಳ್ಬೇಕು, ಅದಕ್ಕೆ ಈ ಲೋಕದಲ್ಲಿ ನಂಬಿಕೆಯಿಂದ ಜೀವಿಸಬೇಕು, ಪ್ರೀತಿಯಿಂದ ಜೀವಿಸಬೇಕು, ವಿಶ್ವಾಸದಿಂದ ಅಂಥೇಳಿ ಒಳ್ಳೆ ರೀತಿಯಿಂದ ಅವರೆಲ್ಲರೂ ಹೋರಾಟ ನೋಡುವಾಗ ಈ ಲೋಕದಲ್ಲಿ ಭಕ್ತಿಗೋಸ್ಕರ ಹೋರಾಟ, ಈ ಲೋಕದಲ್ಲಿ ನಂಬಿಕೆಗೋಸ್ಕರ ಹೋರಾಟ, ಈ ಲೋಕದಲ್ಲಿ ವಾಕ್ಯದಗೋಸ್ಕರ ಹೋರಾಟ, ಈ ಲೋಕದಲ್ಲಿ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ, ಈ ಲೋಕದಲ್ಲಿ ಏನ್ರಿ ದೇವರ ವಾಕ್ಯದಗೋಸ್ಕರ ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ನಮ್ಮ ಹೋರಾಟ ಯಾತಕ್ಕಾಗಿ ಅಂತ ನೋಡುವಾಗ ಆಸ್ತಿಗೋಸ್ಕರ ಹೋರಾಟ, ಕಾಣಿಕೆಗಳಿಗೋಸ್ಕರ ಹೋರಾಟ, ಉದ್ಯೋಗದಗೋಸ್ಕರ ಹೋರಾಟ, ಸಂಪಾದನೆಗೋಸ್ಕರ ಹೋರಾಟ, ಹಣದಗೋಸ್ಕರ ಹೋರಾಟ, ಜಾಗದಗೋಸ್ಕರ ಹೋರಾಟ. ಅಂದರೆ ನಮ್ಮ ಹೋರಾಟ, ಕ್ರೈಸ್ತರ ಹೋರಾಟ ನೋಡುವಾಗ 1ನೇ ಶತಮಾನದಲ್ಲಿದ್ದಂಥ ಕ್ರೈಸ್ತರ ಹೋರಾಟ ನೋಡುವಾಗ ವಾಕ್ಯಗಳನ್ನು ಸಾರಬೇಕು, ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಬೇಕು, ಇನ್ನೊಂದು ಆತ್ಮವನ್ನು ಕಾಪಾಡಬೇಕು, ಅವರನ್ನು ರಕ್ಷಿಸಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಅವರು ಕಷ್ಟಪಟ್ಟು ಸೇವೆ ಮಾಡಿದ್ದಾರೆ. ಕಷ್ಟಪಟ್ಟು ಅನೇಕ ಪ್ರಾಂತಗಳಿಗೆ ಹೋಗಿ ಸೇವೆ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಸೈತಾನ ಏನು ಮಾಡ್ತಾನಂತ ನೋಡುವಾಗ ಎಲ್ಲೆಲ್ಲಿ ದೇವರ ಸೇವೆ ನಡೀತಾ ಇದೆಯೋ ಅಲ್ಲೆಲ್ಲಿ ಹಾಳು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಒಬ್ಬರನ್ನ ಆರಿಸ್ಕೊಳ್ತಾನೆ, ಇಬ್ಬರನ್ನ ಆರಿಸ್ಕೊಳ್ತಾನೆ, ಅನೇಕರನ್ನ ಆರಿಸ್ಕೊಳ್ತಾನೆ. ಒಂದು ರೀತಿಯಲ್ಲಿ ದೇವರ ಮಕ್ಕಳ ಮಧ್ಯದಲ್ಲಿ ಆರಿಸ್ಕೊಳ್ತಾನೆ, ಇನ್ನೊಂದು ರೀತಿಯಲ್ಲಿ ಲೋಕದಲ್ಲಿ ಇದ್ದವರ ಹೃದಯಗಳಲ್ಲಿ ಸೇರಿಕೊಳ್ತಾನೆ, ಅಧಿಕಾರಿಗಳಲ್ಲಿ ಸೇರಿಕೊಳ್ತಾನೆ, ದೇವರ ಮಕ್ಕಳ ಮಧ್ಯದಲ್ಲಿ ಸೇರಿಕೊಳ್ತಾನೆ. ಯಾರ್ಯಾರು ಅವನಿಗೆ ಒಳಪಡ್ತಾರೋ ಅವರ ಹೃದಯದಲ್ಲಿ ಸೇರಿಕೊಂಡು ದೇವರ ಕೆಲಸವನ್ನು ಹಾಳು ಮಾಡ್ತಾನೆ. ಸೈತಾನನು ಅವನ ದೂತರು, ಸೈತಾನನಿದ್ದಾನೆ, ಅವನ ದೂತರಿದ್ದಾರೆ. ಏನಪ್ಪ ಅಂತ ನೋಡುವಾಗ ದೇವರ ಸೇವೆಯನ್ನು, ದೇವರ ಕೆಲಸವನ್ನು ಹಾಳು ಮಾಡುವಂಥದ್ದು, ದೇವರ ಮಕ್ಕಳನ್ನು ಹಾಳು ಮಾಡುವಂಥದ್ದು. ಏನಪ್ಪ ಅಂತ ನೋಡುವಾಗ ಈ ಲೋಕದಲ್ಲಿ ಅನೇಕ ಮತ ಭ್ರಷ್ಟತೆ,
ಮತಭ್ರಷ್ಟತೆ ಅಂತ ನೋಡುವಾಗ 1ನೇ ಶತಮಾನದಲ್ಲಿ ಹುಟ್ಟಿಕೊಂಡಿದೆ, ಕ್ರಿಸ್ತ ಪೂರ್ವದಲ್ಲೇ ಹುಟ್ಟಿಕೊಂಡಿದೆ. ಯಾವಾಗಲಿಂದ ಅಂತ ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿ ನಿಮ್ರೋದನು ಎಂಬುವಂತನೇ ಇರ್ತಾನೆ ಏನ್ರಿ, ಅವನು ಕೂಡ ನಾನೇ ದೇವರಂತೇಳಿ ಹೇಳಿಕೊಂಡಿದ್ದಾನೆ. ನಾನೇ ದೇವರಂತ ಹೇಳಿಕೊಂಡು, ನಾನೇ ಅರಸನಂತ ಹೇಳಿಕೊಂಡು, ನಾನೇ ಆಳ್ವಿಕೆ ಮಾಡ್ತೀನಿ ಅಂತ ಹೇಳಿಕೊಂಡು, ಅವನು ಅವನ ಹೆಂಡತಿ ದೇವರುಗಳಂತೇಳಿ ಕರೆಯಲ್ಪಟ್ಟಿದ್ದಾರೆ. ಅದಕ್ಕೆ ಲೋಕದಲ್ಲಿ ಅನೇಕರು ಅವನನ್ನು ಪೂಜಿಸ್ತಾರೆ, ಒಬ್ಬ ಅರಸನನ್ನು, ಒಬ್ಬ ರಾಣಿಯನ್ನು. ಅದು ಮಾತ್ರವಲ್ಲ, ಅಲ್ಲಲ್ಲಿ ಏನ್ರಿ ಪ್ರಪಂಚ ದೇಶದಲ್ಲಿ ಈ ಅನೇಕ ದೇಶಗಳಲ್ಲಿ ನೋಡುವಾಗ ಅರಸುಗಳನ್ನು ಇಲ್ಲಾಂದರೆ ಅಧಿಕಾರಿಗಳನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ ಇವ್ರದ್ದೊಂದು ವಿಗ್ರಹ, ಇವ್ರದ್ದೊಂದು ವಿಗ್ರಹ, ಇವ್ರದ್ದೊಂದು ವಿಗ್ರಹ, ಅಂದರೆ ಮನುಷ್ಯರ ವಿಗ್ರಹಗಳನ್ನು ನಿಲ್ಲಿಸಿ ಇವ್ರ ದೇವರು, ಇವ್ರ ದೇವರು, ಇವ್ರ ದೇವರು ಅಂತೇಳಿ ಆ ಸೃಷ್ಟಿಕರ್ತನಾಗಿರುವಂಥ ಆ ಪರಮಾತ್ಮನ ಹೆಸರಿನಲ್ಲೇ ಏನ್ರಿ ದೇವರುಗಳನ್ನು ಮಾಡಿಬಿಟ್ಟಿದ್ದಾರೆ. ಅಂದರೆ ಸೈತಾನನು ಕ್ರಿಸ್ತ ಪೂರ್ವದಿಂದ ತಪ್ಪಿಸ್ಕೊಂಡು ಏನ್ರಿ ದೇವರ ಮಾರ್ಗವನ್ನು ದಾರಿ ತಪ್ಪಿಸುತ್ತಾ ಬಂದಿದ್ದಾನೆ. ಅನೇಕರು ಅವನಿಗೆ ಒಳಪಡ್ತಾ ಇದ್ದಾರೆ. ಇವಾಗ ಯೇಸು ಕ್ರಿಸ್ತರು ಬಂದ ಮೇಲೆ ಸತ್ಯದ ಮಾರ್ಗವನ್ನು ಸಾರಿದಾಗ ಈ ಮಾರ್ಗದಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ತಿಳ್ಕೊಳ್ತಾ ಇದ್ದಾರೆ ಅಂತ ನೋಡುವಾಗ ಬಹಳ ಕಡಿಮೆ. ಅದಕ್ಕೆ ಈ ವಚನವನ್ನು ಪರಿಶೋಧನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಮತಭ್ರಷ್ಟತೆ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಚನಗಳನ್ನೇ ಬಳಸ್ಕೊಳ್ತಾರೆ ಏನ್ರಿ, ದೇವರ ವಚನಗಳನ್ನೇ ಬಳಸ್ಕೊಳ್ತಾರೆ. ಕೆಲವರು ದೇವರ ಒಂದು ನೀತಿ ಆಧ್ಯಾತ್ಮಿಕ ಬೋಧನೆಗಳನ್ನು ಬಳಸ್ಕೊಂಡು ನಾನು ದೇವರಂತ ಹೇಳ್ಕೊಳ್ತಾನೆ, ನನ್ನ ಮಾತು ಈ ಥರ, ನನ್ನ ಬೋಧನೆ ಈ ಥರ ಅಂತ ಹೇಳಿಕೊಂಡು ದೇವರು ಎಂದು ಕರೆಯಲ್ಪಡ್ತಾರೆ ಕೆಲವರು. ಮತಭ್ರಷ್ಟತೆ ಅಂದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಒಂದು ಗುಂಪಿರುತ್ತೆ, ಆ ಗುಂಪಿಗೆ ಅಧಿಕಾರಿ ಒಬ್ಬನೇ ಇರ್ತಾನೆ. ಒಂದು ಗುಂಪಿರುತ್ತೆ, ಆ ಗುಂಪಿಗೆ ಅಧಿಕಾರಿ ಒಬ್ಬನೇ ಇರ್ತಾನೆ. ಅವನ ಮಾತೇ ಇವರೆಲ್ಲರೂ ಕೇಳಬೇಕು. ಅವನು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಮಲ್ಕೊಂಡ್ರೆ ಮಲ್ಕೊಳ್ಬೇಕು. ಅವನ ಸಿದ್ಧಾಂತ ಏನಿರುತ್ತೋ, ಅವನ ಆಲೋಚನೆ ಏನಿರುತ್ತೋ ಅದರ ಪ್ರಕಾರ ಇವರೆಲ್ಲರೂ ಏನಾಗಬೇಕಂತ ನೋಡುವಾಗ ಅದರ ಪ್ರಕಾರ ಇವರೆಲ್ಲರೂ ಕೂಡ ನಡಿಬೇಕು. ಅಂದರೆ ಅವನು ದೊಡ್ಡ ಒಡೆಯನಾಗಿ, ಇಲ್ಲಾಂದರೆ ಪ್ರಭುವಾಗಿ, ಇಲ್ಲಾಂದರೆ ಅಧಿಕಾರಿಯಾಗಿ, ಇಲ್ಲಾಂದರೆ ಚಕ್ರವರ್ತಿಯಾಗಿ, ಅರಸನಾಗಿ ಅವನು ಕರೆಯಲ್ಪಡ್ತಾನೆ. ಅವನಿಗೆ ಇವರೆಲ್ಲರೂ ಕೂಡ ಒಳಪಡಬೇಕು. ಅದೊಂದು ಗುಂಪು. ಆ ಗುಂಪಿನಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂಥ ಆಚಾರಗಳು, ಲೋಕಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು, ಲೋಕಕ್ಕೆ ಸಂಬಂಧಪಟ್ಟಂಥ ಅನೇಕ ಪದ್ಧತಿಗಳು ಇರ್ತವೆ. ಇದ್ದಾಗ ಅದೊಂದು ಗುಂಪು, ಆ ಗುಂಪಿಗೆ ಪ್ರತ್ಯೇಕತೆ, ಆ ಗುಂಪಿನಲ್ಲಿ ಆಚಾರಗಳಿಗೆ ಪ್ರತ್ಯೇಕತೆ, ಆ ಒಂದು ಪದ್ಧತಿಗಳಿಗೆ ಪ್ರತ್ಯೇಕತೆ ಇರುತ್ತೆ. ಅವನ ಹೆಸರಿಗೆ ಒಂದು ಪ್ರತ್ಯೇಕತೆ ಇರುತ್ತೆ, ಅವನ ಹೆಸರಿಗೆ ಒಂದು ವಿಗ್ರಹ ಇರುತ್ತೆ. ಈ ರೀತಿ ವಿಗ್ರಹಕ್ಕೆ, ಈ ರೀತಿ ಒಂದು ಆಚಾರಗಳಿಗೆ ಒಂದು ಪ್ರತ್ಯೇಕತೆ ಸ್ಥಾನವನ್ನು ಕೊಟ್ಟು ನಡೆಸುವ ಅದೇ ಮತ. ಆ ಮತ ಭ್ರಷ್ಟತೆ ಪ್ರಿಯರಾದ ದೇವ್ರ ಮಕ್ಕಳಿರ, ಆ ಮತ ಏನಾಗುತ್ತಂತ ನೋಡುವಾಗ ಈ ಸಮಾಜದಲ್ಲಿ ಉನ್ನತವಾಗಿ ಕಾಣಿಸ್ಕೊಳ್ತಾ ಇದ್ದೀರಿ. ಅಲ್ಲಿ ನೋಡುವಾಗ ಇವ್ರದ್ದೊಂದು ಮತ, ಇವ್ರದ್ದೊಂದು ಮತ, ಇವ್ರದ್ದೊಂದು ಗುಂಪು, ಅವ್ರದ್ದು ಒಂದು ಗುಂಪು. ಇದು ಒಂದು ಗುಂಪು. ಅದರ ಹಿಂದೆ ಈ ಜಾತಿ ಎಂದು, ಈ ಕುಲವೆಂದು ಅಲ್ಲಿ ಸೇರ್ತವೆ ಪ್ರಿಯರೇ. ಈ ಮತದಲ್ಲಿ ಜಾತಿಗಳು ಎನ್ನುವಂಥ ಗುಂಪು, ಇಲ್ಲ ಕುಲಗಳು ಎನ್ನುವಂಥ ಗುಂಪು, ಪ್ರಾಂತ ಎನ್ನುವಂಥದ್ದು ಗುಂಪು, ಈ ಒಂದು ಪ್ರಾಂತ ಎಂದು, ಈ ಒಂದು ಜಾಗ ಎಂದು, ಈ ಒಂದು ಸ್ಥಳ ಎಂದು, ಇಂಥ ಪ್ರಾಂತದವರು, ಇಂಥ ಊರಿನವರು, ಇಂಥ ಗ್ರಾಮದವರು, ಇಂಥ ದೇಶದವರು, ಇಂಥ ಭಾಷೆದವರು ಅಂತೇಳಿ ಮಾತನಾಡ್ಕೊಳ್ತಾ ಇರ್ತಾರೆ. ಒಂದು ಗ್ರಾಮಕ್ಕೆ, ಇಲ್ಲ ಒಂದು ದೇಶಕ್ಕೆ, ಒಂದು ಜಾತಿಗೆ, ಒಂದು ಕುಲಕ್ಕೆ ಒಂದು ಇದೇ ಪ್ರತ್ಯೇಕವಾದದ್ದು, ಇದೇ ಮುಖ್ಯವಾದದ್ದು ಅಂಥೇಳಿ ಒಂದು ಸ್ಥಾನಕ್ಕೆ ಕೊಡುವಂಥದ್ದು ಇರುತ್ತೆ ನೋಡಿ. ಅದು ಮತಕ್ಕೆ ಸಂಬಂಧಪಟ್ಟದ್ದು. ಅದೊಂದು ಮತಕ್ಕೆ ಸಂಬಂಧಪಟ್ಟು ಆ ಮತದಲ್ಲಿ ಅನೇಕ ಪದ್ಧತಿಗಳಿರುತ್ತೆ. ಈ ಪದ್ಧತಿಗಳೇ ಶ್ರೇಷ್ಠ, ಈ ಪದ್ಧತಿಗಳೇ ಒಂದು ಪರಲೋಕಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ ಯಾರು ಹೇಳ್ಕೊಳ್ತಾರೋ ಅದು ಒಂದು ಮತದಲ್ಲಿದೆ ಅಂತ ಅರ್ಥ. ಆ ಮತದಲ್ಲಿದ್ದಂಥ ಆ ಮತ ಆಚಾರಗಳಿಗೆ ಯಾರು ಮುಖ್ಯಸ್ಥನು ಅಂತ ನೋಡುವಾಗ ಸೈತಾನನು. ಇವನು ಯಾರಂತ ನೋಡುವಾಗ ದೇವರಿಗೆ ವಿರೋಧಿ. ಮತ್ತಾರಿಗೆ ವಿರೋಧಿ ಅಂತ ನೋಡುವಾಗ ಯೇಸು ಕ್ರಿಸ್ತರಿಗೆ ವಿರೋಧಿ. ಮತ್ತಾರಿಗೆ ವಿರೋಧಿ? ದೇವರ ಮಕ್ಕಳು ಭಕ್ತರಿಗೆ ಅವನು ವಿರೋಧಿ. ಭಕ್ತರಿಗೆ ವಿರೋಧಿ, ನಿಜವಾದ ಭಕ್ತರಿಗೆ. ಅದಕ್ಕೆ ನೋಡುವಾಗ ಒಂದು ರೀತಿಯಲ್ಲಿ ಲೋಕದಲ್ಲಿ ಇದ್ದವರನ್ನು ಬಳಸ್ಕೊಳ್ತಾನೆ, ಅಧಿಕಾರಿಗಳಲ್ಲಿ ಇದ್ದವರನ್ನ ಬಳಸ್ಕೊಳ್ತಾನೆ, ದೇವರ ಮಕ್ಕಳು ಎಂದು ಕರೆಯಲ್ಪಡುವವರನ್ನು ಕೂಡ ತನ್ನ ಹತೋಟಿಯಲ್ಲಿ ಸೇರಿಸ್ಕೊಳ್ತಾನೆ. ಅದಕ್ಕೆ ಯೇಸು ಪ್ರಭು ಹೇಳಿದ್ದಾರಲ್ಲ, ಯೇಸು ಪ್ರಭು ಏನು ಹೇಳಿದ್ದಾರೆ?
ಅವನು ಬಂದು ದೊಡ್ಡ ದೊಡ್ಡ ಸೂಚಕ ಕ್ರಿಯೆಗಳನ್ನು ಮಾಡಿ, ಮಹತ್ ಕಾರ್ಯಗಳನ್ನು ಮಾಡಿ ತೋರಿಸಿ ಅನೇಕರನ್ನು ಹಾಳು ಮಾಡ್ತಾನೆ, ಅನೇಕರನ್ನು ದಾರಿ ತಪ್ಪಿಸ್ತಾನಂತ ಹೇಳಿದ್ದಾರೆ, ಹೇಳಿಲ್ವಾ? ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಇದೇ ಮಾತನ್ನು ಒಂದು ಆಧಾರ ಮಾಡಿಕೊಂಡು ಇನ್ನೊಂದು ವಚನವನ್ನು ನೋಡ್ತಾರೆ. ಇನ್ನೊಂದು ವಚನ ಯಾವುದಪ್ಪ ಅಂತ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ್ ಗ್ರಂಥದಲ್ಲಿ ಕೂಡ ಇರುತ್ತೆ. ದಾನಿಯೇಲ್ ಗ್ರಂಥದಲ್ಲಿ ಆ ವಚನಗಳು ಈ ವಚನಗಳನ್ನು ಹಿಡಿದುಕೊಂಡು ಕೆಲವರು ಹೇಳ್ತಾರೆ, ಪ್ರಿಯರಾದ ದೇವರ ಮಕ್ಕಳಿಗೆ ಕ್ರಿಸ್ತ ವಿರೋಧಿ ಬಂದಿಲ್ಲ, ಬರ್ತಾನೆ ಅಂತೇಳಿ. ಆದರೆ ಕ್ರಿಸ್ತ ವಿರೋಧಿ 1ನೇ ಶತಮಾನದಲ್ಲೇ ಬಂದಿದ್ದಾನೆ. ಕ್ರಿಸ್ತ ವಿರೋಧಿ ಅಂದರೆ ಯೇಸು ಕ್ರಿಸ್ತರಿಗೆ ವಿರೋಧಿ ಅಂದರೆ ಯೇಸು ಕ್ರಿಸ್ತರ ಕೆಲಸವನ್ನು ಹಾಳು ಮಾಡುವವನು, ಕ್ರೈಸ್ತರನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡುವವನು, ದೇವರ ಕೆಲಸವನ್ನು ಹಾಳು ಮಾಡುವವನು. ಅವನು ಬಂದಿದ್ದಾನೆ ಇಲ್ವಂತ ನೋಡುವಾಗ ಬಂದಿದ್ದಾನೆ. ಅವನಿಗೇನಪ್ಪ ಅಂದರೆ ಅಧರ್ಮ ಸ್ವರೂಪನು ಅವನಿಗೆ ಬಯಲಿಗೆ ಬರಬೇಕಂತೆ. ಬಯಲಿಗೆ ಯಾವಾಗ ಗೊತ್ತಾಗ್ತಾನೆ, ಯಾವಾಗ ಬಯಲಿಗೆ ಬರ್ತಾನಂತ ನೋಡುವಾಗ, ಯಾವಾಗ ದೇವರ ವಚನಗಳನ್ನು ನಾವು ತಿಳ್ಕೊಳ್ತೀವೋ ಅವನು ಬಯಲಿಗೆ ಬರುವಂಥದ್ದು. ಅಂದರೆ ಅವನ ನಿಜ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಟೋಟಲ್ ಪ್ರಪಂಚಕ್ಕೆ ಗೊತ್ತಾಗಬೇಕು ಅವನ ನಿಜ ಸ್ವರೂಪ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕುಳಿತುಕೊಂಡಿದ್ದಾನಂತೆ. ದೇವರ ಗರ್ಭಗುಡಿಯಲ್ಲಿ. ಯಾವ ಗರ್ಭಗುಡಿಯಲ್ಲಿ? ದೇವರ ಗರ್ಭಗುಡಿ ಯಾವುದು ಅಂತ ಒಂದು ಸಾರಿ ವಾಕ್ಯದ ಮೂಲಕ ಪರಿಶೋಧನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ತುಂಬ ಜನ ಹೇಳ್ತಾರೆ ಯೆರೂಸಲೇಮ್ ಪಟ್ಟಣದಲ್ಲಿ ಇವಾಗ ದೇವರ ಮಂದಿರ ಸ್ಥಾಪಿಸಲ್ಪಡುತ್ತೆ. ದೇವರ ಮಂದಿರ ಸ್ಥಾಪಿಸಲ್ಪಟ್ಟ ಮೇಲೆ ಆ ದೇವರ ಮಂದಿರದಲ್ಲಿ ಈ ಸೈತಾನನೆಂಬ ಕ್ರಿಸ್ತ ವಿರೋಧಿ ಅಲ್ಲಿ ದೊಡ್ಡದೊಂದು ವಿಗ್ರಹವನ್ನು ನಿಲ್ಲಿಸ್ತಾನೆ. ಅಲ್ಲಿ ಒಂದು ತಾನೇ ದೇವರಂತೆ ಹೇಳ್ಕೊಳ್ತಾನಂತೆ. ತಾನೇ ದೇವರಂತೆ ಹೇಳಿಕೊಂಡು ಅಪವಿತ್ರವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಿ ನಡೆಸ್ತಾನಂತೇಳಿ ತುಂಬ ಜನ ಮಾತನಾಡ್ಕೊಳ್ತಾರೆ ಪ್ರಿಯರೇ. ಅದು ಯಾವ ವಚನವನ್ನು ಆಧಾರ ಮಾಡ್ತಾರಂತ ನೋಡುವಾಗ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 24:15. ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವುದನ್ನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿವಸಗಳಲ್ಲಿ ಬಸರಿಯರಿಗೂ ಮಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂದರೆ ಈ ವಚನವನ್ನು ತೋರಿಸಿ ಇನ್ನು ಕ್ರಿಸ್ತ ವಿರೋಧಿ ಬಂದಿಲ್ಲ. ಕ್ರಿಸ್ತ ವಿರೋಧಿ ಯಾವಾಗ ಬರ್ತಾನಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರ ಮಂದಿರ ಇದ್ದಂಥ ಅದೇ ಸ್ಥಳದಲ್ಲಿ ದೇವರ ಮಂದಿರ ಸ್ಥಾಪನೆಯಾಗುತ್ತೆ. ದೇವರ ಮಂದಿರ ಸ್ಥಾಪನೆಯಾದಾಗ ಕ್ರಿಸ್ತ ವಿರೋಧಿ ಬರ್ತಾನೆ. ಕ್ರಿಸ್ತ ವಿರೋಧಿ ಬಂದ ಮೇಲೆ ಆ ದೇವರ ಮಂದಿರದಲ್ಲಿ ಒಂದು ವಿಗ್ರಹವನ್ನು ನಿಲ್ಲಿಸ್ತಾನೆ. ಆ ವಿಗ್ರಹ ಅಂದರೆ ಆ ವಿಗ್ರಹಕ್ಕೆ ಬಲಿಗಳು ಅಂದರೆ ಎಂಥ ಬಲಿಗಳಂತ ನೋಡುವಾಗ ಈ ಹಂದಿಗಳು ಇಲ್ಲಾಂದರೆ ಅಸಹ್ಯವಾದಂಥ ಪ್ರಾಣಿಗಳನ್ನು ಅಲ್ಲಿ ಬಲಿ ಕೊಡ್ತಾರೆ ಅಂತೇಳಿ ತುಂಬ ಜನ ಮಾತನಾಡ್ಕೊಳ್ತಾ ಇರ್ತಾರೆ ನಮ್ಮ ಕ್ರೈಸ್ತರಲ್ಲೇನೆ. ಇದು ವಾಕ್ಯದ ಪ್ರಕಾರ ಸರಿನಾ ತಪ್ಪಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅಸಹ್ಯವಾದಂಥ ವಸ್ತುಗಳಂದರೆ 15ನೇ ವಚನ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ, ಅಂದರೆ ಅಸಹ್ಯವಾದಂಥ ವಸ್ತುಗಳು ಏನಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳು, ಮೊದಲನೇದಾಗಿ ಪವಿತ್ರ ಸ್ಥಾನ ಅಂದರೆ ಯಾವುದು? ಪವಿತ್ರ ಸ್ಥಾನ ಯಾವುದು ಕೇಳಿದಾರಂತ ನೋಡುವಾಗ 1ನೇ ಶತಮಾನದಲ್ಲಿ
ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, ಈ ಯೆರೂಸಲೇಮ್ ಪಟ್ಟಣ ಪವಿತ್ರ ಸ್ಥಾನವೆಂದು ಕರೆಯಲ್ಪಡ್ತಾ ಇದೆ 1ನೇ ಶತಮಾನದವರೆಗೆ. ಅಂದರೆ ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಬರಿಸೋ ತನಕ ಯೆರೂಸಲೇಮ್ ಪಟ್ಟಣ ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ. ಎರಡನೇದಾಗಿ ಹಾಳು ಮಾಡುವ ವಸ್ತುಗಳು, ಅಸಹ್ಯ ವಸ್ತುಗಳಂದರೆ ಇವು ಯಾವುವು ಅಂತ ನೋಡುವಾಗ ಏನ್ರಿ, ರೋಮನರಿದ್ದಾರಲ್ಲ, ಈ ರೋಮನರು ವಿಗ್ರಹಾರಾಧಿಕರು. ರೋಮನರು ಪ್ರಿಯರ ದೇವ್ರ ಮಕ್ಕಳಿರ ವಿಗ್ರಹಾರಾಧಿಕರು. ಈ ರೋಮನರು ಏನು ಮಾಡ್ತಾರಂತ ನೋಡುವಾಗ ಎಲ್ಲ ಅಂದರೆ ಈ ರೋಮನರ ಸೈನ್ಯವು ಯೆರೂಸಲೇಮ್ ಪಟ್ಟಣದ ಮೇಲೆ ಮುತ್ತಿಗೆ ಹಾಕ್ತಾರೆ ಪ್ರಿಯರೇ. ರೋಮನರು ಯೆರೂಸಲೇಮ್ ಪಟ್ಟಣ ನೋಡಿ. ಒಂದು ಸಾರಿ ಲೂಕನ ಬರೆದ ಸುವಾರ್ತೆ ಏನ್ರಿ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಹಾಳಾಗುವ ಕಾಲ ಸಮೀಪವಾಯಿತು ಎಂದು ಯಾರು ಅಂತ ನೋಡುವಾಗ ಏನ್ರಿ, ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಕ್ಕೆ ಹೋಗದಿರಲಿ. ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿವಸಗಳಲ್ಲಿ ಬಸರಿಯರಿಗೂ ಮೊಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಆ ಸೀಮೆಯ ಮೇಲೆ ಮಹಾ ವಿಪತ್ತು, ಆ ಜನರಿಗೆ ಉಗ್ರ ದಂಡನೆಯೂ ಆಗುವವು. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಲ್ಲಿ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುವುದು. ಅಂದರೆ ಅನ್ಯರಿದ್ದಾರಲ್ಲ ಪ್ರಿಯರಾದ ದೇವರ ಮಕ್ಕಳಿರ, ಹಾಳು ಮಾಡುವ ವಸ್ತುಗಳನ್ನಂತೇಳಿ ಹೇಳಿದ್ದಾನೆ. ರೋಮನರಿಗೆ 1ನೇ ಶತಮಾನದಲ್ಲಿ ರೋಮ ಸಾಮ್ರಾಜ್ಯವನ್ನು ಆಳಿದಾರಲ್ಲ, ಈ ರೋಮ ಸಾಮ್ರಾಜ್ಯವನ್ನು ಆಳಿದಂಥ ಚಕ್ರವರ್ತಿಗಳಿಗೆ ಆ ಚಕ್ರವರ್ತಿಗಳು ಆ ಯೆರೂಸಲೇಮ್ ಪಟ್ಟಣದ ಮೇಲೆ ದಂಡನ್ನು ಕಳಿಸಿದ್ದಾರಂತೆ. ಯಾರ್ಯಾರಂತ ನೋಡುವಾಗ ಮೊದಲನೇದು ಪ್ರಿಯರ ದೇವರ ಮಕ್ಕಳಿರ ಅನೇಕ ಮಂದಿ ಚಕ್ರವರ್ತಿಗಳಿದ್ದಾರೆ. ಅದರಲ್ಲಿ ಕ್ರೂರವಾದಂಥ ಚಕ್ರವರ್ತಿಗಳು ಯಾರಪ್ಪ ಅಂತ ನೋಡುವಾಗ ನೀರೋ ಚಕ್ರವರ್ತಿ ಒಬ್ಬನು, ವೆಸ್ಪ್ಯಾಸಿಯನ್ ಎಂಬುವಂಥ ಇವನೊಬ್ಬನು, ಟೈಟಸ್ ಎಂಬುವಂಥ ಇವನೊಬ್ಬನು, ಡೊಮಿಷಿಯನ್ ಎಂಬುವಂಥ ಇವನೊಬ್ಬನು. ಅಂದರೆ ಇವರು 1ನೇ ಶತಮಾನದಲ್ಲಿ ಇವರು ಬಂದು ದೇವರ ಮಕ್ಕಳನ್ನು ಯೆರೂಸಲೇಮ್ ಪಟ್ಟಣವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾರೆ ಪ್ರಿಯರು, ಹಾಳು ಮಾಡ್ತಾರೆ. ಅಂದರೆ ಪರಿಶುದ್ಧ ಪಟ್ಟಣವೆಂದು ಕರೆಯಲ್ಪಡುತ್ತಾ. ಪರಿಶುದ್ಧ ಪಟ್ಟಣ ಯಾವುದು? ಯೆರೂಸಲೇಮ್ ಪಟ್ಟಣ. ಪರಿಶುದ್ಧ ಪಟ್ಟಣ ಯೆರೂಸಲೇಮ್ ಎಂದು ಕರೆಯಲ್ಪಡುವಾಗ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಅಂದರೆ ಪರಿಶುದ್ಧ ಪಟ್ಟಣವಾಗಿರುವಂಥ ಯೆರೂಸಲೇಮ್ ಪಟ್ಟಣದಲ್ಲಿ ಹಾಳು ಮಾಡುವ ವಸ್ತುಗಳಂದರೆ ರೋಮ ಸೈನ್ಯದವರು ಅಂದರೆ ಹಾಳು ಮಾಡೋದಕ್ಕೆ ಟೋಟಲ್ ಮುತ್ತಿಗೆ ಹಾಕ್ತಾರೆ ಪ್ರಿಯರೇ. ಅಂದರೆ ಅದು 1ನೇ ಶತಮಾನದಲ್ಲಿ ನೆರವೇರಿದೆ. 1ನೇ ಶತಮಾನದಲ್ಲಿ ಏನ್ರಿ, ನೀರೋ ಚಕ್ರವರ್ತಿ ಕಾಲದಲ್ಲಿ, ವೆಸ್ಪ್ಯಾಷಿಯನ್ ಕಾಲದಲ್ಲಿ, ಏನ್ರಿ ಡೊಮಿಷಿಯನ್ ಕಾಲದಲ್ಲಿ, ಟೈಟಸ್ ಕಾಲದಲ್ಲಿ ನೋಡುವಾಗ ದೇವರ ವಚನಗಳು ಏನೇನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರ ಅಲ್ಲಿ ನೆರವೇರಿದೆ. ಇನ್ನೂ ಅಂತ್ಯಕಾಲ ಬಂದಿಲ್ಲ. ಯೆರೂಸಲೇಮ್ ಪಟ್ಟಣದಲ್ಲಿ ದೇವರ ಮಂದಿರ ಸ್ಥಾಪನೆವಾಗುತ್ತೆ. ಆ ದೇವರ ಮಂದಿರದಲ್ಲಿ ಸೈತಾನು ಬಂದು ಕುಳಿತುಕೊಳ್ತಾನೆ, ಇಲ್ಲಾಂದರೆ ವಿಗ್ರಹ ಬಂದು ನಿಲ್ಲಿಸ್ತಾರೆ ಅಂತ ಹೇಳ್ತಾರಲ್ಲ, ಇದು ತಪ್ಪಿದು. ಯಾಕೆಂದರೆ ಹಾಳು ಮಾಡುವ ಅಸಹ್ಯ ವಸ್ತುಗಳೆಂದರೆ ರೋಮನವರು ಬಂದು ಹಾಳು ಮಾಡಿದ್ದಾರೆ. ಇವಾಗ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ದೇವರ ಆಲಯದಲ್ಲಿ ಬಂದು ಕುಳಿತುಕೊಳ್ತಾನಂದರೆ ಯಾವ ದೇವರ ಆಲಯ ಅಂತ ನೋಡುವಾಗ ನಿಜವಾದ ದೇವರ ಆಲಯ ದೇವರ ಸಭೆ. ನಿಜವಾದ ದೇವರ ಆಲಯ ದೇವರ ಸಭೆ, ಜೀವ ಸ್ವರೂಪನಾದಂಥ ದೇವರ ಸಭೆ. ಕ್ರೈಸ್ತರೇ ದೇವರ ಸಭೆ. 1ನೇ ಶತಮಾನದಲ್ಲಿ ಸ್ಥಾಪನೆ ಆಗ್ತಾರೆ ನೋಡಿ. 1ನೇ ಶತಮಾನದಲ್ಲಿ ದೇವರ ಸಭೆ ಸ್ಥಾಪನೆಯಾಗುತ್ತೆ. ದೇವರ ಸಭೆಯೇ ದೇವರಿಗೆ ಆಲಯ. ಯೇಸು ಕ್ರಿಸ್ತರೇ ಮುಖ್ಯವಾದಂಥ ಮೂಲೆಗಲ್ಲು. ಯೇಸು ಕ್ರಿಸ್ತರು ಮುಖ್ಯವಾದಂಥ ಮೂಲೆಗಲ್ಲಾಗಿರುವಾಗ
ಏನ್ರಿ, ಆತನ ಜೊತೆಗೆ ಕ್ರೈಸ್ತರು ಆತ್ಮಿಕವಾದಂಥ ದೇವರ ಮಂದಿರ ಅವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದಾರಂತೆ. ಆ ದೇವರ ಮಂದಿರ ದೇವರ ಮಕ್ಕಳು, ಆ ದೇವರ ಮಕ್ಕಳಿಗೇನೆ ದೇವರ ಸಭೆ, ಚರ್ಚು. ದೇವರ ಮಕ್ಕಳೇ ದೇವರ ಚರ್ಚು, ದೇವರ ಮಕ್ಕಳೇ ಯೇಸು ಕ್ರಿಸ್ತರ ಚರ್ಚು, ದೇವರ ಮಕ್ಕಳೇ ದೇವರಿಗೆ ಆಲಯ. ದೇವರ ಮಕ್ಕಳ ಮಧ್ಯದಲ್ಲಿ ಸೈತಾನನು ಏನು ಮಾಡಿದನಂತ ನೋಡುವಾಗ 1ನೇ ಶತಮಾನದಲ್ಲಿ ನಾನೇ ದೇವರು ಅಂತೇಳಿ ಒಂದು ರೀತಿಯಲ್ಲಿ ನೋಡುವಾಗ ದೇವರ ಮಕ್ಕಳು ಎಂಬ ದೇವರ ಗರ್ಭಗುಡಿಯಲ್ಲಿ, ಅಂದರೆ ಭಕ್ತರ ಹೃದಯಗಳಲ್ಲಿ ಕುಳಿತುಕೊಳ್ಳುವಂಥದ್ದು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, 1ನೇ ಶತಮಾನದಲ್ಲಿ ಭಕ್ತರು ಪ್ರಾರಂಭವಾಗ್ತಾರೆ. ಆ ಭಕ್ತರ ಮಧ್ಯದಲ್ಲಿ ಸೈತಾನನು ಏನು ಮಾಡ್ತಾನಂತ ನೋಡುವಾಗ ಅವರ ಮಧ್ಯದಲ್ಲಿ ಸೇರಿಕೊಳ್ಳುವಂಥದ್ದು. ಒಬ್ಬೊಬ್ಬರು ಸೈತಾನಿಗೆ ಸ್ಥಾನ ಕೊಟ್ಟಾಗ ಏನಾಗುತ್ತೆ, 1ನೇ ಶತಮಾನದಲ್ಲಿ 4 ತುಂಡುಗಳಾಗತ್ತೆ ರೀ. ಕ್ರೈಸ್ತರ ಇದಾರಲ್ಲ, ಕ್ರೈಸ್ತರ ಗುಂಪು ಎಲ್ಲರೂ ಒಂದೇ ಗುಂಪು, ಸಭೆ ಒಂದೇ, ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆ ಎಂದು ಕರೆಯಲ್ಪಡುವಾಗ ಈ ಯೇಸು ಕ್ರಿಸ್ತರ ಸಭೆ ಎಂದು ಬಿಟ್ಟು 4 ಗುಂಪುಗಳಾಗತ್ತೆ. ಇದು ಪೌಲನ ಗುಂಪು, ಇದು ಪೇತ್ರನ ಗುಂಪು, ಇದು ಅಪೊಲೋಸನ ಗುಂಪು, ಇದು ಇನ್ನೊಬ್ಬರ ಗುಂಪು, ಇದು ಮತ್ತೊಬ್ಬರ ಗುಂಪು, ಇದು ಇನ್ನೊಬ್ಬರ ಗುಂಪು. ಅಂದರೆ ಸಭೆ. ನಾವೆಲ್ಲರೂ ಯೇಸು ಕ್ರಿಸ್ತರ ಸಭೆ ಅಲ್ವಾ? ನಾವೆಲ್ಲರೂ ಯೇಸು ಕ್ರಿಸ್ತರ ಸಭೆ, ನಾವೆಲ್ಲರೂ ಒಂದೇ ತಾನೇ? ಅಲ್ಲಲ್ಲ, ನೀವು ಬೇರೆ, ನಾವು ಬೇರೆ. ನೀವೊಂದು ಗುಂಪು, ನಾವೊಂದು ಗುಂಪು. ಪ್ರಿಯರ ದೇವರ ಮಕ್ಕಳಿರ, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಒಂದಾಗಿರಬೇಕು, ನಾವೆಲ್ಲರೂ ಭಕ್ತರಾಗಿ ಜೀವಿಸಬೇಕು. ಆದರೆ ದೇವರ ಭಕ್ತರಾಗಿ ಜೀವಿಸದೆ ಸೈತಾನನಿಗೆ ಜಾಗ ಕೊಟ್ಟಿದ್ದಾರೆ ಪ್ರಿಯರೇ. ಅದಕ್ಕೆ ಹೇಳುವಂಥ ಮಾತು ಪರಿಶೋಧನೆ ಮಾಡಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 16. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಅಂದರೆ ನಾವೆಲ್ಲರೂ ದೇವರಿಗೆ ಪ್ರಜೆಗಳು, ನಮ್ಮ ಮಧ್ಯದಲ್ಲಿ ದೇವರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಹೃದಯಗಳಲ್ಲಿ ನೀವು ದೇವರಿಗೆ ಆಲಯಗಳು, ನಿಮ್ಮ ಹೃದಯದಲ್ಲಿ ದೇವರು ಇರಬೇಕು, ನಿಮ್ಮ ಹೃದಯಗಳಲ್ಲಿ ದೇವರು ಇರಬೇಕು. ನಿಜವಾದ ಭಕ್ತರ ಹೃದಯದಲ್ಲಿ ದೇವರು ಇರ್ತಾರೆ. ಭಕ್ತರು ಯಾರು? ದೇವರ ಆಲಯ. ಭಕ್ತರು ಯಾರು? ದೇವರ ಆಲಯ. ದೇವರ ಮಕ್ಕಳು ಎಂದು ಕರೆಯಲ್ಪಡುವವರು ಯಾರು? ದೇವರ ಮಕ್ಕಳು ಎಂದು ಕರೆಯಲ್ಪಡುವಂಥ ಕ್ರೈಸ್ತರು ಯಾರು? ದೇವರಿಗೆ ಆಲಯ. ಕ್ರೈಸ್ತರು ದೇವರಿಗೆ ಆಲಯ. ಕ್ರೈಸ್ತರ ಹೃದಯದಲ್ಲಿ ಯಾರಿರಬೇಕು? ದೇವರು ಇರಬೇಕು. ಕ್ರೈಸ್ತರ ಹೃದಯದಲ್ಲಿ ಯಾರು ಆರಾಧನೆ ಹೊಂದಬೇಕು? ದೇವರು ಆರಾಧನೆ ಹೊಂದಬೇಕು. ಕ್ರೈಸ್ತರ ಹೃದಯಗಳಲ್ಲಿ, ದೇವರ ಮಕ್ಕಳು ಎಂಬ ಕ್ರೈಸ್ತರ ಹೃದಯಗಳಲ್ಲಿ ದೇವರು ಇರಬೇಕು, ದೇವರು ಆರಾಧನೆ ಹೊಂದಬೇಕು. ಆದರೆ 1ನೇ ಶತಮಾನದಲ್ಲಿ ಯಾರು ಆರಾಧನೆ ಹೊಂದಿದ್ದಾರೆ ಅಂತ ನೋಡುವಾಗ, ಒಂದು ರೀತಿಯಲ್ಲಿ ಡೊಮಿಷಿಯನ್ ನೋಡುವಾಗ ಒಬ್ಬ ಚಕ್ರವರ್ತಿ ನಾನೇ ದೇವರಂತ ಹೇಳಿಕೊಂಡಿದ್ದಾನೆ. ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಬೇಕಂತೇಳಿ ಟೋಟಲಿ ಎಲ್ಲ ದೇಶಗಳಲ್ಲಿ, ಅನೇಕ ಪ್ರಾಂತಗಳಲ್ಲಿ ಅವನ ವಿಗ್ರಹ, ಡೊಮಿಷಿಯನ್ ಎಂಬುವಂಥ ಒಬ್ಬ ಚಕ್ರವರ್ತಿಯ ವಿಗ್ರಹವನ್ನು ನಿಲ್ಲಿಸಿದ್ದಾರೆ. ಅವನೇ ದೇವರಂತ ಹೇಳಿಕೊಂಡಿದ್ದಾನೆ ಆಗಿನ ಕಾಲದಲ್ಲಿ, 1ನೇ ಶತಮಾನದಲ್ಲಿ. ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಸೈತಾನನು ಇನ್ನೊಂದು ಕೆಲಸ ಮಾಡಿದ್ದಾನೆ. ಏನಂತ ನೋಡುವಾಗ, ದೇವರ ಮಂದಿರವೆಂಬ ನಿಜವಾದ ಮಂದಿರಗಳಲ್ಲಿ ಸ್ವಾಧೀನ ಮಾಡಿಕೊಂಡು ಅನೇಕರನ್ನ ದಾರಿ ತಪ್ಪಿಸಿ, ಪ್ರಿಯರಾದ ದೇವರ ಮಕ್ಕಳಿರ ಏನು ಮಾಡಿದಾನಂತ ನೋಡುವಾಗ, ದೇವರ ಮಂದಿರ ಅಂದರೆ ಹೃದಯಗಳಲ್ಲಿ ಕುಳಿತುಕೊಂಡಿದ್ದಾನಂತೆ. ದೇವರ ಮಂದಿರವೆಂಬ ಹೃದಯಗಳಲ್ಲಿ ಕುಳಿತುಕೊಂಡಿದ್ದಾನೆ, ದೇವರ ಆಲಯದಲ್ಲಿ ಕುಳಿತುಕೊಂಡಿದ್ದಾನೆ. ಅಂದರೆ ದೇವರ ಮಕ್ಕಳೇ ದೇವರಿಗೆ ಆಲಯ, ದೇವರ ಭಕ್ತರೇ ದೇವರಿಗೆ ಆಲಯ. ದೇವರ ಭಕ್ತರೇ ದೇವರಿಗೆ ಆಲಯವಾಗಿರುವಾಗ, ನಾವೆಲ್ಲರೂ ಭಕ್ತರಾಗಿರುವಾಗ ನಮ್ಮ ಹೃದಯದಲ್ಲಿ ಯಾರಿರಬೇಕಪ್ಪ? ದೇವರಿರಬೇಕು. ಇವಾಗ ದೇವರು ಇದ್ದಾನ, ಸೈತಾನನಿದ್ದಾನ ಹೇಳಬೇಕು ಪ್ರಿಯರೇ. ದೇವರು ಇದ್ದಾನ, ಸೈತಾನನಿದ್ದಾನ? ನಾವು ನಿಜವಾಗ್ಲೂ ದೇವರಿಗೆ ಸ್ಥಾನ ಕೊಟ್ಟರೆ ನಾವು ಪ್ರಾರ್ಥನೆಯಲ್ಲಿ ಇರ್ತೀವಿ, ಸುವಾರ್ತೆ ಕಾರ್ಯಕ್ರಮದಲ್ಲಿ ಇರ್ತೀವಿ, ದೇವರನ್ನು ಪ್ರೀತಿಸುವಂಥ ಕಾರ್ಯದಲ್ಲಿ, ದೇವರ ಕೆಲಸದಲ್ಲಿ ನಾವೆಲ್ಲರೂ ಇರ್ತೀವಿ ಪ್ರಿಯರೇ. ನಿಜವಾಗ್ಲೂ ದೇವರಿಗೆ ಸ್ಥಾನ ಕೊಟ್ಟಾಗ,
ನಿಜವಾಗ್ಲೂ ನಾವು ಭಕ್ತಿಯಿಂದ ಜೀವಿಸುವಾಗ, ನಿಜವಾಗ್ಲೂ ನಾವು ಕ್ರೈಸ್ತರಾದಾಗ ದೇವರ ಸೇವೆ ಮಾಡ್ತೀವಿ, ದೇವರ ಪ್ರೀತಿಯನ್ನು ಸಾರ್ತೀವಿ, ದೇವರ ವಾಕ್ಯಗಳನ್ನು ಪ್ರಚಾರ ಮಾಡ್ತೀವಿ, ವಾಕ್ಯದ ಪ್ರಕಾರ ಜೀವಿಸ್ತೀವಿ. ದೇವರು ಹೃದಯದಲ್ಲಿದ್ದರೆ, ದೇವರು ಹೃದಯದಲ್ಲಿ ಇಲ್ಲದೆ ಹೋದರೆ ಇನ್ನೊಂದು ನಡೆಯುತ್ತೆ. ಏನಪ್ಪ ಅಂತ ನೋಡುವಾಗ, ದೇವರಿಗೆ ಸ್ಥಾನ ಕೊಡದೆ ಹೋದರೆ ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ನೋಡುವಾಗ, ವಾಕ್ಯಗಳನ್ನು ಬೋಧಿಸ್ತಾರೆ, ಭಿನ್ನವಾದ ಬೋಧನೆ ಮಾಡ್ತಾರೆ. ವಾಕ್ಯಗಳನ್ನು ಇಟ್ಕೊಳ್ತಾರೆ ದ್ವೇಷದಲ್ಲಿ, ದ್ವೇಷ, ಹಗೆ, ಹೊಟ್ಟೆ ಕಿಚ್ಚು, ಜಗಳ ಇದೆ ಅಂದರೆ ಅಲ್ಲಿ ದೇವರಿದ್ದಾರಾ ಅಥವಾ ಸೈತಾನನಿದ್ದಾನ? ನಿನ್ನಲ್ಲಿ ಹೊಟ್ಟೆ ಕಿಚ್ಚಿದೆ ಅಂದರೆ ನೀನು ದೇವರಿಗೆ ಸ್ಥಾನ ಕೊಟ್ಟಿಲ್ಲ. ನಿನ್ನಲ್ಲಿ ದ್ವೇಷ ಇದೆ ಅಂದರೆ ನೀನು ದೇವರಿಗೆ ಸ್ಥಾನ ಕೊಟ್ಟಿಲ್ಲ. ನಿನ್ನಲ್ಲಿ ಹಗೆ ಇದೆ ಅಂದರೆ ನೀನು ದೇವರಿಗೆ ಸ್ಥಾನ ಕೊಟ್ಟಿಲ್ಲ. ನಿನ್ನಲ್ಲಿ ಜಗಳ ಉಂಟಾಗ್ತಾ ಇದೆ ಅಂದರೆ ನೀನು ದೇವರಿಗೆ ಸ್ಥಾನ ಕೊಟ್ಟಿಲ್ಲ. ನೀನು ಈ ಲೋಕದಲ್ಲಿ ಹಣದಗೋಸ್ಕರ ತವಕ ಪಡ್ತಾ ಇದ್ದಿ ಅಂದರೆ ನೀನು ದೇವರಿಗೆ ಸ್ಥಾನ ಕೊಟ್ಟಿಲ್ಲ. ನೀನು ಈ ಲೋಕದಲ್ಲಿ ಹೆಣ್ಣಿನಿಗೋಸ್ಕರ ತವಕ ಪಡ್ತಾ ಇದ್ದಿ ಅಂದರೆ ನೀನು ದೇವರಿಗೆ ಸ್ಥಾನ ಕೊಟ್ಟಿಲ್ಲ. ನೀನು ಈ ಲೋಕದಲ್ಲಿ ಅಧಿಕಾರದಗೋಸ್ಕರ ತವಕ ಪಡ್ತಾ ಇದ್ದೀಯ ಅಂದರೆ ನೀನು ದೇವರಿಗೆ ಸ್ಥಾನ ಕೊಟ್ಟವನಲ್ಲ. ಮತ್ತು ಯಾರಿಗೆ ಸ್ಥಾನ ಕೊಟ್ಟಿದ್ದೀಯಾ? ಅಧಿಕಾರವೆಂಬ ದೆವ್ವಕ್ಕೆ ಸ್ಥಾನ ಕೊಟ್ಟಿದ್ದೀಯಾ, ಹೆಣ್ಣೆಂಬ ದೆವ್ವಕ್ಕೆ ಸ್ಥಾನ ಕೊಟ್ಟಿದ್ದೀಯಾ, ಹಣವೆಂಬ ದೆವ್ವಕ್ಕೆ ನೀನು ಸ್ಥಾನ ಕೊಟ್ಟಿದ್ದೀಯಾ. ಹಣವೆಂಬ ದೆವ್ವ, ಅಧಿಕಾರವೆಂಬ ದೆವ್ವ, ಸೈತಾನ್ ಕ್ರಿಸ್ತ ವಿರೋಧಿ. ಅಧಿಕಾರ ಹುಚ್ಚಿದೆಯಾ? ನೀನು ಸೈತಾನನಿಗೆ ಸ್ಥಾನ ಕೊಟ್ಟಿದ್ದೀಯಾ. ಹಣದ ಹುಚ್ಚಿದೆಯಾ? ನೀನು ಸೈತಾನನಿಗೆ ಸ್ಥಾನ ಕೊಟ್ಟಿದ್ದೀಯಾ. ಭೂಲೋಕದಲ್ಲಿ ಸಂಪಾದನೆ ಹುಚ್ಚಿದೆಯಾ? ನೀನು ಸೈತಾನನಿಗೆ ಸ್ಥಾನ ಕೊಟ್ಟಿದ್ದೀಯಾ ಅಂತ ಅರ್ಥ. ಭೂಲೋಕದಲ್ಲಿ ಹೆಣ್ಣು ಬೇಕು, ಕಾಮ ಕೋರಿಕೆ ತೀರಿಸ್ಕೊಳ್ಬೇಕು, ಇಲ್ಲಾಂದರೆ ಹಣ ಬೇಕು, ಇಲ್ಲಾಂದರೆ ಹಣದ ಕೋರಿಕೆ, ಇಲ್ಲಾಂದರೆ ಈ ಲೋಕದಲ್ಲಿ ಅನೇಕ ಕೋರಿಕೆಗಳನ್ನು ಇಟ್ಟುಕೊಂಡು ಈ ಲೋಕದಲ್ಲಿ ಕ್ರೈಸ್ತನಾಗಿ ಭಕ್ತನಾಗಿ ಕರೆಯಲ್ಪಡುತ್ತ ನೀನು ಒಂದು ವೇಳೆ ಈ ಲೋಕದಲ್ಲಿ ಮಾಡಬಾರದ ಕಾರ್ಯಕ್ರಮಗಳನ್ನು ಮಾಡಿದರೆ ನೀನೇ ಕ್ರಿಸ್ತ ವಿರೋಧಿ. ನೀನೇ ಕ್ರಿಸ್ತ ವಿರೋಧಿ. ದೇವರ ವಾಕ್ಯಗಳನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಇದ್ದದ್ದು ಇದ್ದಾಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಭಯ ಭಕ್ತಿಯಿಂದ ನಡೆದು ದೇವರ ಪ್ರೀತಿಯನ್ನು ಇದ್ದದ್ದು ಇದ್ದ ಹಾಗೆ ಸಾರಬೇಕಾದಂಥ ನೀನು ಹಾಗೆ ಇಟ್ಟುಕೊಂಡಿದ್ದೀ ಅಂದರೆ ನೀನು ಕ್ರಿಸ್ತ ವಿರೋಧಿ. ದ್ವೇಷ ಇಟ್ಟುಕೊಂಡಿದ್ದೀ ಅಂದರೆ ನೀನು ಕ್ರಿಸ್ತ ವಿರೋಧಿ. ಅದಕ್ಕೆ ಸರಿಪಡಿಸ್ಕೋಬೇಕು. ವಾಕ್ಯದ ಮೂಲಕ ಸರಿಪಡಿಸ್ಕೊಂಡು ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನನ್ನು ಕಾಪಾಡು, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನಾನು ತಪ್ಪು ಮಾಡಲ್ಲ ದೇವರೇ ಅಂತೇಳಿ ದೇವರ ಬಳಿಯಲ್ಲಿ ವಿಧೇಯನಾಗಿ ಭಕ್ತಿಯಿಂದ ನಡ್ಕೊಂಡ್ರೆ ನೀನು ಉಳ್ಕೊಳ್ತೀಯ ಸಹೋದರ ಸಹೋದರಿ. ಒಂದು ವೇಳೆ ದೇವರು ಕೊಟ್ಟಂಥ ಕಾಲವನ್ನು ಸಮಯವನ್ನು ವ್ಯರ್ಥವಾಗಿ ಕಳೆದ್ರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಬೆಂಕಿಯ ಕೊಂಡಕ್ಕೆ. ಲೋಕದಲ್ಲೇನೋ ಅಧಿಕಾರದಗೋಸ್ಕರ, ಹೆಣ್ಣಿನಗೋಸ್ಕರ, ಹಣದಗೋಸ್ಕರ ಒದ್ದಾಡ್ತಾ ಇದ್ದಾರೆ ಲೋಕದಲ್ಲಿ. ಸತ್ಯವೇದ ಗ್ರಂಥವನ್ನು ಪಡ್ಕೊಂಡಿರುವಂಥ ನೀನು ಕೂಡ ಅದೇ ರೀತಿಯಲ್ಲಿ ಇದ್ದಿದೆ ಅಂದರೆ ಎಲ್ಲಿದ್ದೀಯಾ? ದೇವರಲ್ಲಿದ್ದೀಯಾ? ಎಲ್ಲಿದ್ದೀಯಪ್ಪ? ದೇವರಲ್ಲಿದ್ದೀಯಾ ಅಥವಾ ಮಾಯದಲ್ಲಿದ್ದೀಯಾ? ಎಲ್ಲಿದ್ದೀಯಾ ನೋಡೊಂದು ಸಾರಿ. ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಯಾವುದು ದೇವರು ಎನಿಸಿಕೊಳ್ಳುತ್ತದೋ ಅಂದರೆ ದೇವರ ವಾಕ್ಯ ದೇವರು ಎನಿಸಿಕೊಳ್ಳುತ್ತದೆ, ದೇವರು ಎನಿಸಿಕೊಳ್ತಾರೆ. ಯಾವುದು ದೇವರು ಎನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು. ಅಂದರೆ ದೇವರಿದ್ದಾರೆ, ಅವರೇ ದೇವರು. ದೇವರ ವಾಕ್ಯ ಎಂಬ ಯೇಸು ಕ್ರಿಸ್ತರು ಇವರು ಕೂಡ ದೇವರೆಂದು ಕರೆಯಲ್ಪಡ್ತಾ ಇದ್ದಾರೆ. ದೇವರು ಪೂಜೆ ಹೊಂದುತ್ತಾರೆ ಅಂದರೆ ಆರಾಧನೆ ಹೊಂದುತ್ತಾರೆ. ದೇವರು ಆರಾಧನೆ ಹೊಂದುತ್ತಾರೆ. ಎಲ್ಲಿ? ಹೃದಯದಲ್ಲಿ ಆರಾಧನೆ ಹೊಂದಬೇಕು. ಅದು ದೇವರ ಚಿತ್ತ. ಇದೇನು ಮಾಡಿದೆ ಅಂತ ನೋಡುವಾಗ, ಯಾವುದು ದೇವರು ಎನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕುಳಿತುಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ನೋಡುವಾಗ ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಗಳು ನಾನೇ ದೇವರುಗಳಂತ ಹೇಳಿಕೊಂಡು ಅನೇಕ ಪ್ರಾಂತಗಳಲ್ಲಿ ವಿಗ್ರಹವನ್ನು ನಿಲ್ಲಿಸಿ ಆರಾಧನೆ ಹೊಂದಿದ್ದಾರೆ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಸೈತಾನ್ ಮತ್ತೊಂದು ರೀತಿಯಲ್ಲಿ ಏನು ಮಾಡಿದ್ದಾನಂತ ನೋಡುವಾಗ ದೇವರ ಭಕ್ತರು ಎಂಬ ಆಲಯಗಳಲ್ಲಿ ಅವರ ಹೃದಯಗಳಲ್ಲಿ ಕುಳಿತುಕೊಂಡು ನಾನೇ ದೇವರಂತ ಹೇಳಿಕೊಂಡು ದಾರಿ ತಪ್ಪಿಸಿದ್ದಾನೆ. 5ನೇ ವಚನ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕ ಇಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ.
ಆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆ ಅಧರ್ಮವು ಅಂದರೆ ಕ್ರಿಸ್ತ ವಿರೋಧಿ ಆತ್ಮ, ಅಂದರೆ ಸೈತಾನನ ಆತ್ಮ ಏನು ಮಾಡ್ತಾ ಇದೆ ಅಂತ ನೋಡುವಾಗ ಆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ ಅಂದರೆ ಈ ಒಂದು ಪತ್ರಿಕೆ ಯಾವಾಗ ಬರೆದಿದ್ದಾರೆ ಪ್ರಿಯರೇ? 2ನೇ ಥೆಸಲೋನಿಕದವರಿಗೆ ಬರೆದಂಥ ಪತ್ರಿಕೆ ಇದೆಯಲ್ಲ, ಯಾವಾಗ ಬರೆಯಲ್ಪಟ್ಟಿದೆ? 1ನೇ ಶತಮಾನದಲ್ಲಿ ಕ್ರಿಸ್ತ ಶಕ 50ರಿಂದ 54 ಈ ಮಧ್ಯಕಾಲದಲ್ಲಿ ಈ ಪತ್ರಿಕೆ ಬರೆಯಲ್ಪಟ್ಟಿದೆ. ಕ್ರಿಸ್ತ ಶಕ 50ರಿಂದ 54 ಈ ಮಧ್ಯಕಾಲದಲ್ಲಿ ಈ ಪತ್ರಿಕೆ ಬರೆಯಲ್ಪಟ್ಟಿದೆ. ಅಂದರೆ ಬರೆಯಲ್ಪಡುವಂಥ ಆ ಕಾಲದಲ್ಲೇ ಕ್ರಿಸ್ತ ವಿರೋಧಿ ಇದ್ದಾನಂತ ನೋಡುವಾಗ ಬಂದಿದ್ದಾನೆ, ಗುಪ್ತವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನಂತೆ ಲೋಕದಲ್ಲಿ. ಅಂದರೆ ಅಧಿಕಾರಿಗಳ ಮೂಲಕ ಮಾಡುವಂಥ ಕಾರ್ಯಕ್ರಮಗಳು ನಡೀತಾ ಇದೆ, ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳು. ಅದೇ ಪ್ರಕಾರ ದೇವರ ಮಕ್ಕಳು ಎಂಬ ಸಭೆಯ ಮಧ್ಯದಲ್ಲಿ, ದೇವರ ಆಲಯವೆಂಬ ದೇವರ ಮಕ್ಕಳ ಮಧ್ಯದಲ್ಲಿ ಕೂಡ ಗುಪ್ತವಾಗಿ ತನ್ನ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಅದು ಗುಪ್ತವಾಗಿ ಆಗಿನ ಕಾಲದಲ್ಲಿ ತನ್ನ ಕಾರ್ಯವನ್ನು ನಡೆಸ್ತಾ ಇದೆಯಾ ಅಂತ ನೋಡುವಾಗ ನಡೆಸ್ತಾ ಇದೆ. ಅದು ಯಾರಿಗೆ ಗೊತ್ತಾಗ್ತಾ ಇದೆ? ವಾಕ್ಯಗಳನ್ನು ಪರಿಶೋಧನೆ ಮಾಡಿದಾಗ ಇದು ಸೈತಾನನ ಕಾರ್ಯ, ಇದು ದೇವರ ಕಾರ್ಯ ಅಂತೇಳಿ ನಮ್ಮ ಬುದ್ಧಿಗೆ ಗೊತ್ತಾಗುತ್ತೆ. ನಾವೇನು ವಾಕ್ಯವನ್ನು ಪರಿಶೋಧನೆ ಮಾಡಬೇಕು, ತಿಳ್ಕೊಳ್ಬೇಕಲ್ಲ. ಯಾರು ತಿಳ್ಕೊಳ್ಳೋಲ್ಲ ಯಾರಿದ್ದಾರೆ? ಎಲ್ಲರೂ ಹೊಟ್ಟೆ ಬಾಕರಾಗಿದ್ದಾರೆ. ಹೊಟ್ಟೆಗೋಸ್ಕರ ತವಕ, ಈ ಲೋಕದಗೋಸ್ಕರ ತವಕ. ಪರಿಶೋಧನೆ ಮಾಡ್ತಾ ಇದ್ದೀವಾ? ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಾ? ಅರ್ಥ ಮಾಡಿಕೊಳ್ಳುವವರು ಭಾಗ್ಯವಂತರು, ಶ್ರೇಷ್ಠರು. ನೋಡಿ, ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಗುಪ್ತವಾಗಿ ಎಲ್ಲಿರುತ್ತೆ? ಹೃದಯದಲ್ಲಿರುತ್ತೆ. ಹೃದಯದಲ್ಲಿದ್ದು ಏನು ಮಾಡುತ್ತೆ? ಗುಪ್ತವಾದಂಥ ಕಾರ್ಯಕ್ರಮ, ದೇವರ ಕಾರ್ಯಕ್ರಮಗಳನ್ನು ಹಾಳು ಮಾಡುವಂಥ ಕಾರ್ಯಕ್ರಮ, ದೇವರ ಮಕ್ಕಳನ್ನು ಹಾಳು ಮಾಡುವಂಥ ಕಾರ್ಯಕ್ರಮ, ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮ, ಯೇಸು ಕ್ರಿಸ್ತರಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳು ಗುಪ್ತವಾಗಿ ಹೃದಯದಲ್ಲಿ ನಡೆಸ್ತಾ ಇರುತ್ತೆ. ಮನುಷ್ಯರ ಮೂಲಕ ಈ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅವನೇನು ಹೃದಯದಲ್ಲಿ ಕುಳಿತುಕೊಳ್ತಾನೆ, ಹೃದಯದಲ್ಲಿ ಕುಳಿತುಕೊಂಡು ಮಾಡಬಾರದ ಆಲೋಚನೆಗಳು ಅವನು ಕೊಡ್ತಾ ಇರ್ತಾನೆ. ಆ ಆಲೋಚನೆ ಪ್ರಕಾರ ದೇವರ ಸಭೆ ಮೋಸ ಹೋಗ್ತಾರೆ. ಕೆಲವರೇನೋ ಪ್ರಿಯರ ದೇವರ ಮಕ್ಕಳಿರ ಪೌಲನ್ನು ನೋಡುವಾಗ, ಅಪೊಸ್ತಲನ್ನು ನೋಡುವಾಗ ದೇವರ ಸಭೆಯನ್ನು ಕಾಪಾಡಿಕೊಳ್ಬೇಕು, ಅಭಿವೃದ್ಧಿ ಮಾಡಬೇಕು, ಅನೇಕರಿಗೆ ಈ ರಕ್ಷಣೆ ಸುವಾರ್ತೆಯನ್ನು ಸಾರಬೇಕು, ಅನೇಕರನ್ನು ರಕ್ಷಿಸಬೇಕು ಅಂತೇಳಿ ಭಕ್ತರು, ಅಪೊಸ್ತಲರು, ಕ್ರೈಸ್ತರು. ಇನ್ನು ಸುಳ್ಳು ಕ್ರೈಸ್ತರು ಏನು ಮಾಡ್ತಾರೆ ಅಂತ ನೋಡುವಾಗ ಸೈತಾನ್ ಒಳಪಟ್ಟು ಸಭೆಯನ್ನು ನುಂಗುವಂಥದ್ದು, ಸಭೆಯನ್ನು ತಿಂದು ಬಿಡುವಂಥದ್ದು, ಸಭೆಯನ್ನು ಏನ್ರಿ ಹಾಳು ಮಾಡುವಂಥದ್ದು. ಇವಾಗ ಸಭೆಯನ್ನು ಹಾಳು ಮಾಡೋರಿದ್ದಾರಾ? ಸಭೆಯನ್ನು ಉದ್ಧಾರ ಮಾಡೋರಿದ್ದಾರಾ? ಸಭೆಯನ್ನು ಹಾಳು ಮಾಡೋರು ಪ್ರಪಂಚ ದೇಶದಲ್ಲಿ ತುಂಬಿದ್ದಾರಾ? ಅಥವಾ ಸಭೆಯನ್ನು ಅಭಿವೃದ್ಧಿ ಮಾಡೋರಿದ್ದಾರಾ? ಹೇಗಿದ್ದಾರೆ ಪ್ರಪಂಚ ದೇಶದಲ್ಲಿ ನೋಡಿಕೊಳ್ಳಿ ಒಂದು ಸಾರಿ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನಂದರೆ ಗುಪ್ತವಾಗಿ ಅವನು ಕೆಲಸ ಮಾಡ್ತಾ ಇದ್ದಾನ. ಈ ವಾಕ್ಯಗಳನ್ನು ತಿಳ್ಕೊಂಡಾಗ, ದೇವರ ಸತ್ಯವಾದಂಥ ವಾಕ್ಯಗಳನ್ನು ತಿಳ್ಕೊಂಡಾಗ ನಮಗೆ ಕಾಣಬರ್ತಾನಂತೆ, ಅವನು ಕಾಣ್ತಾನಂತೆ. ಅವನು ಹೇಗೆ ಕಾಣ್ತಾನಂತ ನೋಡುವಾಗ ಅವನು ಮಾಡುವಂಥ ಕ್ರಿಯೆಗಳು, ಅಂದರೆ ಈಗಿನ ಕಾಲದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಯಾವುದು ಸತ್ಯವಾದ ಬೋಧನೆ, ಯಾವುದು ಸುಳ್ಳು ಬೋಧನೆ, ಯಾರು ನಿಜವಾದ ಭಕ್ತರು, ಯಾರು ಸುಳ್ಳು ಭಕ್ತರು ಎಂದು ವಾಕ್ಯದ ಮೂಲಕ ಗೊತ್ತಾಗುತ್ತೆ ಪ್ರಿಯರೇ. ಇವರು ನಿಜವಾಗ್ಲೂ ವಾಕ್ಯದ ಪ್ರಕಾರ ಬೋಧಕರ, ಇವರು ನಿಜವಾಗ್ಲೂ ದೇವರಿಗೆ ಒಳಪಟ್ಟವರ ಅಥವಾ ವಾಕ್ಯಕ್ಕೆ ಭಿನ್ನವಾಗಿ ಸೇವೆ ಮಾಡೋವರ ಅಂತೇಳಿ ಈ ವಾಕ್ಯದ ಮೂಲಕ ಗೊತ್ತಾಗುತ್ತೆ. ಅಲ್ಲಿ ದೇವರಿದ್ದಾರಾ ಅಥವಾ ಸೈತಾನನಿದ್ದಾನ ಅಂತ ವಾಕ್ಯದ ಮೂಲಕ ನಮಗೆ ಗೊತ್ತಾಗ್ತಾ ಇರುತ್ತೆ ರೀ. ವಾಕ್ಯದ ಮೂಲಕ ಪ್ರಾರ್ಥನೆ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ದೇವರಿದ್ದಾರಾ ಅಥವಾ ಸೈತಾನನಿದ್ದಾನಂತ ಅರ್ಥ. ಪ್ರಾರ್ಥನೆ ಮಾಡುವಾಗಲೂ, ವಾಕ್ಯಗಳನ್ನು ಬೋಧನೆ ಮಾಡುವಾಗಲೂ ಇಲ್ಲಿ ದೇವರಿದ್ದಾರಾ ಅಥವಾ ಸೈತಾನನಿದ್ದಾರಾ, ಇಲ್ಲಿ ದೇವರಿದ್ದಾನಾ ಅಥವಾ ಸೈತಾನನಿದ್ದಾನಾ, ಇಲ್ಲಿ ದೇವ್ರ ಕೆಲಸ ನಡೀತಾ ಇದೆಯಾ ಅಥವಾ ಸೈತಾನನ ಕೆಲಸ ನಡೀತಾ ಇದೆಯಾ ಅಂತೇಳಿ ಪ್ರಾರ್ಥನೆ ಮಾಡುವಾಗ, ವಾಕ್ಯಗಳನ್ನು ಹೇಳುವಾಗ
ಇಲ್ಲ ಕೆಲಸಗಳನ್ನು ಮಾಡುವಾಗ, ಮಾತನಾಡುವಾಗ ಅಲ್ಲಿ ಗೊತ್ತಾಗುತ್ತೆ. ಈ ಕೊನೆ ದಿನಗಳಲ್ಲಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ದೇವರಿಗೆ ವಿಧೇಯರಾಗಿ ನಮ್ಮ ಆತ್ಮಗಳನ್ನು ಕಾಪಾಡಿಕೊಂಡು ಭಕ್ತರ ಆತ್ಮಗಳನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಏನ್ರಿ ಸಿದ್ಧರಾಗಬೇಕು ಪ್ರಿಯರೇ. ನೋಡಿ, ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ. ಅಂದರೆ ಸೈತಾನನ ಕ್ರಿಯೆಗಳು ಹೇಗಿರುತ್ತಂತ ನೋಡುವಾಗ ಕೆಲವರನ್ನ ಆರಿಸ್ಕೊಂಡು ಅವನು ಏನು ಮಾಡ್ತಾನಂತ ನೋಡುವಾಗ ಒಂದು ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಅಧಿಕಾರಿಗಳ ಮಧ್ಯದಲ್ಲಿ, ಇನ್ನೊಂದು ರೀತಿಯಲ್ಲಿ ದೇವರ ಮಕ್ಕಳು, ದೇವರ ಬೋಧಕರು ಅಂತೇಳಿ ಸುಳ್ಳು ಬೋಧಕರನ್ನ ನೇಮಿಸಿಕೊಂಡು ಸ್ವಾಧೀನಪಡಿಸಿಕೊಂಡು ಅವರ ಮೂಲಕ ಮಾಡಬಾರ್ದ ಕಾರ್ಯಕ್ರಮಗಳು ಏನು ಮಾಡ್ತಾನೆ ಅವರು ನೋಡುವಾಗ, ತನ್ನ ಪ್ರತ್ಯಕ್ಷತೆ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳಿಂದ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಅಂದರೆ ಯಾವುದನ್ನು ನಂಬ್ತಾರಂತೆ? ನಿಜವಾದ ಭಕ್ತರು ವಾಕ್ಯದಗೋಸ್ಕರ ಹೋರಾಟ ಮಾಡ್ತಾರೆ, ವಾಕ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ. ಭಕ್ತಹೀನರು ಲೋಕದ ಆಸೆಗಳಿಗೆ ಒಳಪಡ್ತಾರೆ. ಲೋಕ ಆಸೆಗಳಿದೆ, ಲೋಕ ಆಸೆಗಳಿಗೋಸ್ಕರ ಪ್ರಯಾಸ ಪಡ್ತಾ ಇದೆ ಅಂದರೆ ಸೈತಾನನಿಗೆ ಒಳಪಟ್ಟಿದ್ದಾರೆ ಅಂತ ಅರ್ಥ ರೀ. ಅದಕ್ಕೆ ಗಮನಿಸ್ರಿ, 1ನೇ ಶತಮಾನದಲ್ಲೇ ಕ್ರಿಸ್ತ ವಿರೋಧಿ ಬಂದಿದ್ದಾನೆ. 1ನೇ ಶತಮಾನದಲ್ಲೇ ಅಂತ್ಯ ದಿನಗಳು ಪ್ರಾರಂಭವಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಆಲಯ ಅಂದಾಗ ನಿಮ್ಮ ದೇಹವೇ ದೇವರಿಗೆ ಆಲಯ, ನಿಮ್ಮ ದೇಹವೇ ದೇವರಿಗೆ ಆಲಯ, ನಿಮ್ಮ ಹೃದಯವೇ ದೇವರಿಗೆ ಗರ್ಭಗುಡಿ, ದೇವರ ಮಂದಿರ. ಅಂದರೆ ಇನ್ನೊಂದು ಮಾತಲ್ಲಿ ನೋಡುವಾಗ ದೇವರ ಸಭೆ ಇದೆಯಲ್ಲ, ದೇವರ ಮಕ್ಕಳಾಗಿರುವಂಥ ಭಕ್ತರಿದ್ದಾರಲ್ಲ, ಈ ಭಕ್ತರೇ ದೇವರಿಗೆ ಆಲಯ, ನಿಜವಾದ ಆಲಯ. ಆ ಭಕ್ತರ ಮಧ್ಯದಲ್ಲಿ ದೇವರಿದ್ದಾರಾ? ಭಕ್ತರ ಮಧ್ಯದಲ್ಲಿ ದೇವರಿದ್ದಾನಾ? ಅಥವಾ ಅಧರ್ಮ ಸ್ವರೂಪನಾಗಿರುವಂಥ ಸೈತಾನನಿದ್ದಾನ? ಯಾರಿದ್ದಾರೆ? ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ಆಲೋಚನೆ ಮಾಡಿ. ಯಾಕೆಂದರೆ 1ನೇ ಶತಮಾನದಲ್ಲಿ ಕ್ರೈಸ್ತರೆಲ್ಲರೂ ಕೂಡ ಸಭೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ಆತ್ಮಗಳನ್ನು ಬಲಪಡಿಸೋದಕ್ಕೆ ತಮ್ಮ ಬದುಕುಗಳನ್ನು ಪಣವಾಗಿಟ್ಟಿದ್ದಾರೆ. ಈ ಕಾಲದಲ್ಲಿ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಜೀವಿತವನ್ನು ಪಣವಾಗಿಡ್ತಾ ಇದ್ದಾರಾ? ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಜೀವಿತಗಳನ್ನು ದೇವರ ಸೇವೆ ನಿಮಿತ್ತವಾಗಿ ಅರ್ಪಣೆ ಮಾಡ್ತಾ ಇದ್ದಾರಾ? ಸಭೆಗಳಲ್ಲಿರುವಂಥ ಭಕ್ತರ ರಕ್ತವನ್ನು ಕುಡಿಯೋದಕ್ಕೆ ಸೇವೆ ಮಾಡ್ತಾ ಇದ್ದಾರಾ? ಹೇಗೆ ಇದ್ದಾರೆ ನೋಡುವಾಗ ಈ ಲೋಕದಲ್ಲಿ ಅನೇಕ ಕಾರ್ಯಕ್ರಮಗಳು, ಭ್ರಷ್ಟ ಕಾರ್ಯಕ್ರಮಗಳು, ಮತಕ್ಕೆ ಸಂಬಂಧಪಟ್ಟಂಥ ಭ್ರಷ್ಟ ಕಾರ್ಯಕ್ರಮಗಳು ಲೋಕದಲ್ಲಿ ಬಹಳವಾಗಿ ಅಭಿವೃದ್ಧಿ ಆಗ್ತಾ ಇದೆ, ಬಹಳವಾಗಿ ಬೆಳೀತಾ ಇದೆ. ಯಾವುದ್ಯಾವುದು ಮತಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಯಾವುದ್ಯಾವುದು ಮತ ಭ್ರಷ್ಟಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಯಾವುದ್ಯಾವುದು ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಅರ್ಥ ಆಗಬೇಕಾದ್ರೆ ಮೊಟ್ಟ ಮೊದಲು ಯೇಸು ಕ್ರಿಸ್ತರ ಜ್ಞಾನವನ್ನು, ವಾಕ್ಯಗಳನ್ನು ನೀನು ಅರ್ಥ ಮಾಡಿಕೊಂಡಿರಬೇಕು ಏನ್ರಿ. ಪ್ರಾರಂಭದಲ್ಲಿ ತನಕ ನೋಡುವಾಗ ಕ್ರಿಸ್ತ ವಿರೋಧಿ ಬಂದಿದ್ದಾನೆ, ಅವನ ಕ್ರಿಯೆಗಳೇನು, ಅವನ ಕ್ರಿಯೆಗಳು ಯಾವ ರೀತಿ ಇರುತ್ತೆ ಅವೆಲ್ಲವನ್ನು ಕೂಡ ತೋರಿಸಿದ್ದೀನಿ. ಅದೇ ಪ್ರಕಾರ ಅಂತ್ಯ ದಿನಗಳು ಕೂಡ ಪ್ರಾರಂಭವಾಗಿದೆ, ಅದು ಕೂಡ ತೋರಿಸಿದ್ದೀನಿ. ಭವಿಷ್ಯತ್ತು ದಿನಗಳಲ್ಲಿ ಅಂತ್ಯ ದಿನಗಳು ಬರುತ್ತೆ ಅಂತ ಎದು ನೋಡಬೇಡಿ. ಅಂತ್ಯ ದಿನಗಳು ಪ್ರಾರಂಭವಾಗಿದೆ, ಅಂತ್ಯ ದಿನಗಳಲ್ಲಿದ್ದೇವೆ. ಕ್ರಿಸ್ತ ವಿರೋಧಿ ಇದ್ದಾನೆ, ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ.
ದೇವರ ಮಕ್ಕಳಾಗಿರುವಂಥ ನಾವು ಏನು ಮಾಡಬೇಕು? ಈಗಿನ ಕಾಲದಲ್ಲಿ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು, ನಮ್ಮ ಕುಟುಂಬಗಳ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಅದು ವಾಕ್ಯದ ಮೂಲಕ ಸಾಧ್ಯವಾಗುತ್ತೆ. ಅದು ಯೇಸು ಕ್ರಿಸ್ತರ ವಾಕ್ಯದ ಮೂಲಕ ಮಾತ್ರ ಸಾಧ್ಯವಾಗುತ್ತೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯದ ಮೂಲಕ ಹೋರಾಟ ಮಾಡೋಣ, ವಾಕ್ಯದಗೋಸ್ಕರ ಹೋರಾಟ ಮಾಡೋಣ, ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡೋಣ. ಭಕ್ತಿಯಿಂದ ಜೀವಿಸೋಣ, ನಂಬಿಕೆಯಿಂದ ಜೀವಿಸೋಣ, ದೇವ್ರಿಗೋಸ್ಕರ ಜೀವಿಸೋಣ, ದೇವ್ರಿಗೋಸ್ಕರ ಪ್ರಯಾಸ ಪಡೋಣ, ಇನ್ನೊಬ್ಬರನ್ನು ಪ್ರೀತಿಸೋಣ. ದ್ವೇಷ ಬೇಡ, ಹಗೆ ಬೇಡ, ಏನ್ರಿ ಹೊಟ್ಟೆ ಕಿಚ್ಚು ಬೇಡ. ಪ್ರೀತಿಸೋಣ, ಪ್ರೀತಿಸಿ ಕಾಪಾಡೋದಕ್ಕೆ ಪ್ರಯತ್ನ ಮಾಡೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಕ್ರಿಸ್ತ ವಿರೋಧಿ ಬರುತ್ತಾನ, ಅಂತ್ಯ ದಿನಗಳು ಬರುತ್ತಾ ಎಂಬ ಅಂಶವನ್ನು ಮಾತನಾಡಿದ್ದೀನಿ ತಂದೆ. ವಾಕ್ಯದ ಪ್ರಕಾರ ನೋಡುವಾಗ ತಂದೆ, 1ನೇ ಶತಮಾನದಲ್ಲೇ ಕ್ರಿಸ್ತ ವಿರೋಧಿ ಬಂದಿದ್ದಾನೆ. 1ನೇ ಶತಮಾನದಲ್ಲೇ ಅಂತ್ಯ ದಿನಗಳು ಪ್ರಾರಂಭವಾಗಿದೆ. ಕ್ರಿಸ್ತ ವಿರೋಧಿ ಸೈತಾನನ ಸಹವಾಸದಲ್ಲಿ ಇದ್ದವರು ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಎಲ್ಲ ರೀತಿಯಲ್ಲಿ ಕೆಲಸ ನಡೀತಾ ಇದೆ ತಂದೆ. ನಿಜವಾದ ಭಕ್ತರು ಸುವಾರ್ತೆಗೋಸ್ಕರ ಏನೇನು ಮಾಡಬೇಕು, ನಿಜವಾದ ಭಕ್ತರು ಮಾಡುವಂಥ ಕೆಲಸನೂ ನಡೀತಾ ಇದೆ ತಂದೆ. ನಿಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯಾಸ ಪಡ್ತಾ ಇದ್ದೀರ. ಸೈತಾನನು ನಿಮ್ಮ ಮಕ್ಕಳನ್ನು ಹಾಳು ಮಾಡೋದಕ್ಕೆ ಅವನು ಪ್ರಯಾಸ ಪಡ್ತಾ ಇದ್ದಾನೆ ತಂದೆಯ ದೇವರೇ. ನಿಮ್ಮ ವಾಕ್ಯಕ್ಕೆ ಒಳಪಟ್ಟರೆ ನಮಗೆ ಜಯ ಉಂಟಾಗುತ್ತೆ ತಂದೆ. ಅಂಥ ಜಯವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಾ, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಜಯ ಹೊಂದುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಪ್ರತಿ ಕ್ರೈಸ್ತರನ್ನು ಬಲಪಡಿಸಿ, ಪ್ರತಿ ಕ್ರೈಸ್ತರನ್ನು ಕಾಪಾಡಿ, ಪ್ರತಿಯೊಬ್ಬರು ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಯಾವುದು ಸತ್ಯ, ಯಾವುದು ಅಸತ್ಯ ಎಂದು ತಿಳ್ಕೊಂಡು ಭಕ್ತಿಯಿಂದ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.